ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಬ್ರಿಗೇಡ್ ನ್ಯೂಸ್ ಕನ್ನಡ. ನಾನು ವಿದ್ಯಾ. ಬ್ರಿಗೇಡ್ ನ್ಯೂಸಲ್ಲಿ ಹಲವಾರು ಸೆಲೆಬ್ರಿಟಿಗಳು, ಅದರ ಜೊತೆಗೆ ಟ್ಯಾಲೆಂಟೆಡ್ ಸೆಲೆಬ್ರಿಟೀಸ್, ಅದರ ಜೊತೆಗೆ ಅವರದ್ದೇ ಆದಂತಹ ಕೌಶಲ್ಯಗಳನ್ನು, ಅವರಾದಂತಹ ಟ್ಯಾಲೆಂಟ್ಗಳನ್ನ ನಾವು ಈಗ ಸರಾಗವಾಗಿ ನಿಮಗೆ ತೋರಿಸ್ತಾ ಬರ್ತಾ ಇದ್ದೀವಿ. ಅದರ ಸಾಲಿಗೆ ಮತ್ತೊಂದು ನಮ್ಮ ಸ್ಯಾಂಡಲ್ವುಡಲ್ಲಿರುವಂತಹ ದೊಡ್ಡ ಟ್ಯಾಲೆಂಟ್, ಅವ್ರು ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದರೆ ಮೊದಲ ಸಿನಿಮಾದಲ್ಲೇ ನಾವು ನೋಡ್ತಾ ಹೋದ್ವಿ. ತೂತು ಮಡಿಕೆ ಸಿನಿಮಾ ರಿಲೀಸ್ ಆಯಿತು. ಯಾರಿರ್ಬೋದು ಈ ಹುಡುಗ, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನಿಸಿದ್ದು ನಿಜ. ಆಮೇಲೆ ಗೊತ್ತಾಗಿದ್ದು ಒಬ್ಬ ಪ್ರತಿಭಾವಂತ ಯುವ ನಟ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿರುವಂಥದ್ದು ಪ್ರಾಮಿಸಿಂಗ್ ಆ್ಯಕ್ಟರ್. ಇವತ್ತು ನನ್ನ ಜೊತೆಗೆ ಚಂದ್ರಕೀರ್ತಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಚಂದ್ರಕೀರ್ತಿ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಚಂದ್ರ ಅನ್ಲ ಕೀರ್ತಿ ಅನ್ಲ? ಚಂದ್ರಕೀರ್ತಿನೇ ಅನ್ಬೋದು. ಕೀರ್ತಿ ಅಂದರೆ ಬೆಟರ್, ಜಾಸ್ತಿ ಕೀರ್ತಿ. ಹೌದೌದು. ಓಕೆ, ಸೊ ಕೀರ್ತಿ ಅವ್ರು ಹೇಳಿ, ಸ್ಯಾಂಡಲ್ವುಡ್ ಅಂತ ನಾವು ಹೆಸರು ತಗೊಳ್ಳೋದಾದ್ರೆ ಫಸ್ಟ್ ನಮಗೆ ಮೇರು ನಟರು ನೆನಪಾಗೋದು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಇವಾಗ ಇತ್ತೀಚಿನ ತಗೊಳ್ಳೋದಾದರೆ ಶಂಕರ್ ನಾಗ್ ಸರ್ ಆ್ಯಂಡ್ ಸುದೀಪ್ ಸರ್, ದರ್ಶನ್ ಸರ್, ಹಾಗೆ ಹಲವಾರು ಸೆಲೆಬ್ರಿಟೀಸ್ ಇದ್ದಾರೆ. ನೀವು ಸ್ಟಾರ್ಟಿಂಗ್ ತೂತು ಮಡಿಕೆ ಅಂತ ಸಿನಿಮಾ ತಗೊಳ್ಳೋ ಮುಂಚೆ ನಿಮ್ಮ ಐಡಿಯಾಲಜಿ ಯಾವ ಥರ ಇತ್ತು? ಸಿನಿಮಾ ಅಂತ ಯಾಕೆ ಚೂಸ್ ಮಾಡಿದ್ದು? ನನಗೆ ಕಾಲೇಜ್ ಡೇಸಿಂದ ತುಂಬ ಕಲ್ಚರಲ್ಸಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಅಂದರೆ ತುಂಬ ಇಷ್ಟ ಇರೋದು. ಸ್ಕೂಲ್ ಡೇಸಿಂದನೂ ಎಲ್ಲ ಸ್ಟೇಜ್ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕಾಲೇಜ್ ಡೇಸಲ್ಲಿ ಅಂದರೆ MCAಗೆ ಬಂದಾಗ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇನ್ನೇನು ಫೈನಲ್ ಇಯರ್ಗೆ ಬಂದಾಗ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕಾಗಿತ್ತು. ಇಂಟರ್ನ್ಶಿಪ್ ಆಗಿತ್ತು, ಫೈನಲ್ ಇಯರಿಂದ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕಾಗಿತ್ತು. ಅಲ್ಲಿ ನನಗೆ ನಮ್ಮ ಲೆಕ್ಚರರ್ಸ್ಗಳನ್ನೇ ಅವರೇ ನನ್ನನ್ನು ಪುಷ್ ಮಾಡಿದ್ರು, ಬೇಡ ಬೇಡ ನಿನ್ಗೆ ಇದು ಸೂಟ್ ಆಗಲ್ಲ, ನೀನು ಏನೋ ಫಿಲ್ಮ್ಸ್ ಟ್ರೈ ಮಾಡು ಅಂತ. ಅಲ್ಲಿ ನನ್ನ ಕ್ಲಾಸ್ಮೇಟ್ ತಮ್ಮನೇ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಆ ಟೈಮಲ್ಲಿ, ಇವಾಗ ಡೈರೆಕ್ಟರ್ ಆಗಿದ್ದಾರೆ. ಸೊ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿ ಅಲ್ಲಿಂದ ಶುರು ಆಯಿತು. ಶಾರ್ಟ್ ಫಿಲಮ್ಸಿಂದ ಶುರು ಮಾಡಿದೆ. ಅದಾದಮೇಲೆ ನನಗೆ ಥಿಯೇಟ್ರಿಂದ ಬರಬೇಕು ಅಂತ ಆಸೆ ಇತ್ತು. ಒಂದು 4-5 ಶೋಸು ಮಾಡಿದೆ. ಅದಾದಮೇಲೆ ಅದೇ ಶಾರ್ಟ್ ಫಿಲಮ್ಸ್ ಒಂದು 10 ಆಗಿಬಿಟ್ಟಿತ್ತು. ಫಿಲಮ್ಸ್ ಮಾಡೋಣ ಅಂತಿತ್ತು. ಅದಾದಮೇಲೆ ಫಿಲಮ್ಸೂ ಟ್ರೈ ಮಾಡಿದೆ. ಶ್ರೀನಗರ ಕಿಟ್ಟಿ ಸರು, ಆಮೇಲೆ AP ಅರ್ಜುನ್ ಸರ್ ಎಲ್ಲ, ಅಂದರೆ ಅಷ್ಟರಲ್ಲಿ ಆಲ್ರೆಡಿ ನನಗೊಂದು ಫ್ರೆಂಡ್ಶಿಪ್ ಆಗಿತ್ತು. ಅಂದರೆ ಪರಿಚಯ ಮಾಡ್ಕೊಂಡಿದ್ದೆ ನಾನು, ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ. ಸೊ ಅವ್ರ ಸಿನಿಮಾಗಳಲ್ಲೆಲ್ಲ ಆಪರ್ಚುನಿಟೀಸ್ ಕೊಟ್ಟರು, ಸಣ್ಣ ಪುಟ್ಟ ರೋಲ್ಗಳು. ಸಿಲಿಕಾನ್ ಸಿಟಿ ಕಿಸ್ಸು, ಆಮೇಲೆ ಮೂಕ ವಿಸ್ಮಿತ ಅಂತ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಅದು ಆರ್ಟ್ ಫಿಲಮ್ಮು. ಅದಾದಮೇಲೆ ನನ್ನ ಹಾಡು ನನ್ನದು ಅಂತ, ಅದು ರಿಲೀಸ್ ಆಗಲಿಲ್ಲ. ಅದಾದಮೇಲೆ ಇಲ್ಲ ಏನಾದರೂ ಮಾಡೋಣ ನಾವೇನೆ ಅಂತ ಹೇಳಿ, ಅಷ್ಟರಲ್ಲಿ ಆಲ್ರೆಡಿ ನಮ್ಮದೊಂದು ಪುಟ್ಟ ಸೆಟಪ್ ಆಗಿತ್ತು. ನನ್ನ ಫ್ರೆಂಡ್ ಸ್ವಾಮಿನಾಥನ್ ಅಂತ ಮ್ಯೂಸಿಕ್ ಪ್ರೊಡಕ್ಷನ್ ಕಲ್ತಿದ್ದ. ಸೊ ನೀನು ಮ್ಯೂಸಿಕ್ ಮಾಡು, ನಾನು ಡೈರೆಕ್ಟರ್ ಆಗ್ತೀನಿ ಅಂತೇಳಿ ಒಂದು ಸಣ್ಣ ಕತೆ ಮಾಡಿಕೊಂಡು ಶುರು ಮಾಡಿದ್ದು. ಅದಕ್ಕೆ ತಾನೇ ಅಂದರೆ ನಾವು ಭೇಟಿ ಮಾಡ್ತಾ ಇದ್ದಿದ್ದ ಫ್ರೆಂಡ್ಸ್ಗಳು, ಆಮೇಲೆ ಜನರಿಂದ ತಾನೇ ಪ್ರೊಡ್ಯೂಸರ್ ಅದಕ್ಕೆ ಸಿಕ್ಕರು. ಸೊ ಇಮಿಡಿಯೇಟಾಗಿ ಅದು ತೂತು ಮಡಿಕೆ ಆಯಿತು. ತೂತು ಮಡಿಕೆ ಎಲ್ಲ ನೋಡಿದ್ದೀರಾ ನೀವು? ಒಳ್ಳೆ ಮೂವಿ. ಅಂಡ್ ಅದೇನೋ ಅಂತಾರಲ್ಲ, ತುಂಬಾ ಸ್ಪೀಡಾಗಿ ಹೇಳ್ಬಿಟ್ಟೆ ಜರ್ನಿನ, ಯಾಕಂದ್ರೆ ಹೇಳಿ ನನಗೆ ಆಲ್ರೆಡಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನೋ ತರ ನಿಮಗೆ ಕರೆಕ್ಟ್ ಟೈಮ್ಗೆ ಅಲ್ಲಿ ಪ್ರೊಡ್ಯೂಸರ್ ಸಿಕ್ಕರು. ಮೂವಿ ಕೂಡ ಅಷ್ಟೇ ಹೆಸರನ್ನು ಕೂಡ ಮಾಡ್ತಾರೆ. ಅಂಡ್ ಆ ಸಿನಿಮಾದ ನಾಯಕಿ ಆಗಿರ್ಬೋದು, ನೀವು ಜೊತೆಗೆ ಆ ಪುಟ್ಟ ಪಾತ್ರಗಳು ಕೂಡ ತುಂಬಾನೇ ಹೈಲೈಟ್ ಆಯಿತು. ಸೊ ನೋಡೋದಕ್ಕೆ ಖುಷಿ ಆಯಿತು. ಓಕೆ, ಕಮಿಂಗ್ ಟು ನಿಮ್ಮ ಸಿನಿಮಾ ಲೈಫ್ ಇವಾಗ ಅಂತ ನಾವು ಹೇಳೋದಾದ್ರೆ, ಇವಾಗ ಬರುವಂತಹ ತುಂಬ ಹೀರೋ ಏನು ಅನ್ಕೊಂಡು ಬರ್ತಾರೆ ಅಂದರೆ, ನಾವು ಒಂದು ಸಿನಿಮಾ ಮಾಡಿಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ, ಆಮೇಲೆ ನಮಗೆ ಕಾಲ್ಸ್ ತಡೆಯೋದಕ್ಕಾಗಲ್ಲ, ಅಷ್ಟು ಸ್ಕ್ರಿಪ್ಟ್ಗಳು ಬರುತ್ತೆ, ಅಷ್ಟು ಕತೆಗಳು. ಅದು ಅವಾಗ ಒಂದು ಟೈಮ್ ಇತ್ತು. ಅಂದರೆ ನೀವು ಒಂದು ಒಳ್ಳೆ ಡಿಸೆಂಟ್ ಪ್ರಾಡಕ್ಟ್ ಮಾಡು, ಅಥವಾ ಒಂದು ಡಿಸೆಂಟ್ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ನೋಡ್ತಾ ಇರೋರು. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಟ್ಯಾಲೆಂಟ್ಸ್ಗಳದ್ದು ಅಂದರೆ ಅದೊಂದು ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಇವಾಗ ಅದು ಕಮ್ಮಿ. ಅಂದರೆ ಎಲ್ರದೂ ಅವ್ರವ್ರದ್ದೇ ಆದಂಥ ಎಫರ್ಟ್ಸ್ ಬೇಕೇ ಬೇಕು. ನೀವು ಒಂದು ಸಿನಿಮಾ ಮಾಡಿಬಿಟ್ಟಿದ್ದೀವಿ, ಅದೊಂದು ಚೂರು ಡಿಸೆಂಟಾಗಿ ಹೆಸರು ಮಾಡ್ತು ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಎಲ್ಲ ಹುಡ್ಕೊಂಡು ಬರಲ್ಲ. ಸೊ ನಾವೇ ಹುಡ್ಕೊಂಡು ಹೋಗ್ತಾ ಇರಬೇಕು, ಅದಕ್ಕೆ ಕೆಲಸ ಮಾಡ್ತಾನೆ ಇರಬೇಕು.
ಓಕೆ. ಸೊ ಇನ್ನು ಲೈಕ್ ನಿಮ್ಮ ಕಾಲೇಜ್ ಡೇಸಲ್ಲಿ ನೀವಂತ ಅಂದರೆ ನನ್ನ ಟೀಮ್ ಅವರೇ ಇದ್ರು ಅಂತ. ಸೊ ಆ ಟೀಮ್ ಜೊತೆಗೆ ಸೇರಿಕೊಂಡು ಅಥವಾ ಗೊತ್ತಿರೋರೇ ಸಿನಿಮಾ ಮಾಡೋದ್ರಿಂದ ಬಹುಶಃ ನಿಮಗೆ ಬಜೆಟ್ನ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಗೊತ್ತಿರೋರು ಒಂದು ನಾಮಿನಲ್ ಬಜೆಟಲ್ಲಿ ಹೋಗ್ತೀರಾ, ಆಮೇಲೆ ಅದು ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಪಡ್ಕೊಳ್ಳುತ್ತೆ, OTTಗಳು ಸಿಕ್ತು ಅಂತ ಅಂದರೆ ಅದರಲ್ಲಿ ಬಂದಂಥ ಶೇರನ್ನು ನೀವು ಮಾಡ್ಕೋಬೋದು. ಬಟ್ ಈಗಿನ ಡೇಸ್ ಏನಾಗಿದೆ, ಮುಂಚೆನೇ ಹೈ ಬಜೆಟ್, ಹೌದು, ಒಂದು ಮ್ಯೂಸಿಕ್ ಇದು ಮಾಡಬೇಕು ಅಂದ್ರೆ ಅದಕ್ಕೆ ಇಷ್ಟು ಬಜೆಟ್ ಅಂದ್ಬಿಡ್ತಾರೆ, ಅದಕ್ಕೆ BGM ಹಾಕಬೇಕು, ಫೈಟು, ಸ್ಕ್ರಿಪ್ಟು ಅಂತಂದರೆ. ಸೊ ಹೀಗಾಗ್ತಾ ಹೋಗೋದ್ರಿಂದ ಪ್ರಾಬಬ್ಲಿ ಯುವ ಪ್ರತಿಭೆಗಳು, ಓಂಪ್ರಕಾಶ್ ಸರ್ ಹೇಳ್ತಾರೆ ಕನ್ನಡದಲ್ಲಿ ನಾಯಕರ ಕೊರತೆ ಇದೆ ಅಂತ ಹೇಳಿ. ನಾಯಕರ ಕೊರತೆ ಇಲ್ಲ, ಅಲ್ಲಿ ಮೇನ್ ಆಗಿ ಬಂಡವಾಳ ಹಾಕೋರು ಜೊತೆಗೆ ಆ ಟೀಮ್ ಯಾರ್ಯಾರು ಸಪೋರ್ಟಿಂಗ್ ಬೇಕು ಅವ್ರ ಕೊರತೆ ಇದೆ. ಏನ್ ಹೇಳ್ತೀರಾ ನೀವು ಇದಕ್ಕೆ? ಅಂದ್ರೆ ಟ್ಯಾಲೆಂಟ್ ಜೊತೆ ಈ ಬಂಡವಾಳ ಅಂತ ಬಂದಾಗ ಅಂದ್ರೆ ಅದೊಂದು ಪ್ರೋಸೆಸ್. ಈಗ ನಾವು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿಕೊಂಡು ಶುರು ಮಾಡಿ ಅದಾದಮೇಲೆ ಒಂದು ಅಂದರೆ ಹೀರೋ ಅನ್ನೋ ಪೊಸಿಷನ್ನು ಯಾವತ್ತಿದ್ರೂ ತುಂಬಾ ರಿಸ್ಕಿ. ಅಂದರೆ ನಿಮ್ಮನ್ನ ಹೀರೋ ಆಗಿ ಯಾಕೆ ಹಾಕ್ಕೊಬೇಕು, ಯಾಕೆ ತೊಗೊಬೇಕು ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಮೇಲೆ ಇಷ್ಟು ಬಂಡವಾಳ ಹಾಕಿದ್ರೆ ನಮ್ಗೆ ರಿಟರ್ನ್ಸ್ ಇದೆಯಾ ಅಂತ, ಅದು ಒಂದು ಸೈಡ್. ಅಂದರೆ ಕ್ರಿಯೇಟಿವಿಟಿ ಒಂದು ಸೈಡ್ ಆದರೆ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಕೂಡ ಮಾಡಲೇಬೇಕು. ನಾವು ಇಲ್ಲ ನಮ್ಮ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಅಥವಾ ನಮ್ಮನ್ನ ಯಾರನ್ನೂ ಅಂದರೆ ನಮ್ಮನ್ನ ಕ್ಯಾಶ್ ಮಾಡ್ಕೊತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಹೇಳೋ ಹಾಗೆ ಇಲ್ಲ. ಅವರು ನಮ್ಮನ್ನ ಕೇಳೋ ಹಾಗೆ ನಾವು ಮಾಡ್ಕೊಬೇಕು. ಅದಕ್ಕೆ ನಮ್ಮ ಕೆಲಸ ಏನಿರುತ್ತೆ, ನಮ್ಮ ಪ್ರಿಪ್ರೇಷನ್ ಇರುತ್ತೆ, ಮಾಡ್ತಾನೆ ಇರಬೇಕು. ನಾವೇನು ಕಲ್ತಿರ್ತೀವಿ ಅದನ್ನು ಪ್ರೆಸೆಂಟ್ ಮಾಡ್ತಾನೆ ಇರಬೇಕು. ಸೊ ಅದೊಂಥರ ಎಲ್ಲದೂ ಲಿಂಕ್ ಆಗಿರುತ್ತೆ. ನಮಗೆ ಕಂಪ್ಲೇಂಟ್ಸ್ ಅಂತ ನನಗೆ ಇಲ್ಲವೇ ಇಲ್ಲ. ಯಾಕಂದರೆ ತೂತು ಮಡಿಕೆ ಬಗ್ಗೆ ಯಾರೇ ಎಷ್ಟೇ ಖುಷಿ ವಿಚಾರವಾಗಿ ಹೇಳಿದ್ರು ನನಗೆ ಅದು ನನಗೆ ತುಂಬ ಖುಷಿನೂ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನನಗೆ ಬೇಜಾರು ಆಗುತ್ತೆ. ಯಾಕಂದರೆ ತೂತು ಮಡಿಕೆನೇ ನನ್ನ ಅಲ್ಟಿಮೇಟ್ ಅಲ್ಲ. ತೂತು ಮಡಿಕೆ ನಾವು ಒಂದು ಅವಾಗಿದ್ದಿದ್ದು ಮೆಚ್ಯೂರಿಟಿಗೆ ನಾನು ತುಂಬಾ ಯೋಚನೆ ಮಾಡಿ, ಯಾಕಂದರೆ ಮೊದಲನೇ ಸಿನಿಮಾ ಬರ್ತಾಯಿದೆ, ನಾನು ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟಿವ್ ಆಗಿ ನನ್ನ ಟೀಮು ಕಟ್ಕೊಬೇಕಿತ್ತು. ಅದು ತುಂಬ ಒಳ್ಳೆ ಚಾಯ್ಸ್ ಮಾಡಿದ್ದೆ. ಆ್ಯಂಡ್ ಕ್ಯಾಸ್ಟಿಂಗ್ ವಿಚಾರಕ್ಕೂ ಅಷ್ಟೇ ಅದರಲ್ಲಿ ಮಾಡಿರೋವಂಥ ಎಲ್ಲ ಆ್ಯಕ್ಟ್ರ್ಗಳು, ಗಿರಿಯಣ್ಣ ಆಗಿರ್ಬೋದು, ಪ್ರಮೋದ್ ಸರ್ ಆಗಿರ್ಬೋದು, ಆಮೇಲೆ ಮಂಜಣ್ಣ ಆಗಿರ್ಬೋದು, ಆಮೇಲೆ ಶಂಕರ್ ಅಶ್ವಥ್ ಅವರು, ಪಾವನಾ ಮೇಡಮ್ಮು, ಸೊ ಇವ್ರುಗಳೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೇ, ಅಂದರೆ ಅವಾಗ ಯಾರೂ ನನ್ನ ಮೇಲೆ ಅನುಮಾನ ಪಟ್ಟೋ ಅಥವಾ ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ, ಅಂದರೆ ಅವಾಗಿದ್ದಿದ್ದ ಅವ್ರ ರೆಮ್ಯುನರೇಷನ್ಸು ಹಂಗೆ ಅವರು ಇಲ್ಲ ನನಗೆ ಇಷ್ಟೇ ಬೇಕು ಅಂತ ತೊಗೊಂಡು ಮಾಡಿದ್ದಿದ್ರೆ ಅದು ಮೋಸ್ಟ್ಲಿ ತೂತು ಮಡಿಕೆ ಆಗ್ತಾನೆ ಇರಲಿಲ್ಲ. ಅವರೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದರು. ಸೊ ಹಾಗಾಗಿ ಅದಾಯಿತು. ಅದಾದಮೇಲೆ ಹುಲಿಯಾ ಅಂತ ಅನೌನ್ಸ್ ಮಾಡಿದ್ವಿ. ಅದು ತುಂಬ ಅಂದರೆ ನನಗೆ ತೂತು ಮಡಿಕೆಗಿಂತ ತುಂಬ ಒಂದು 100 ಟೈಮ್ಸ್ ಜಾಸ್ತಿ ಸಪೋರ್ಟ್ ಮಾಡಿದರು ನನ್ನ ಫ್ರೆಂಡ್ ಸರ್ಕಲ್ಲು, ಆಮೇಲೆ ನಮ್ಮ ಸಿನಿಮಾದವರು, ಆಮೇಲೆ ಮೀಡಿಯಾದವರು. ಯಾಕಂದರೆ ಮೊದಲನೇ ಸಿನಿಮಾ ಕಾಮಿಡಿ ಜಾನ್ರ ತೊಗೊಂಡಿದ್ವಿ. ಹುಲಿಯಾ ಅನ್ನೋದು ಒಂದು ಸಿಚುವೇಶ್ನಲ್, ಒಂದು ಫಾರೆಸ್ಟಲ್ಲಿ ಒಂದು ಡ್ರಾಮಾ ಜಾನ್ರ ಬರುತ್ತೆ. ಸೊ ಅದನ್ನು ತೊಗೊಂಡಾಗ ಅದಕ್ಕೆ ಪ್ರಿಪ್ರೇಷನ್ಸು ನಾನು ತುಂಬಾ ನನ್ನ ಮ್ಯಾಕ್ಸಿಮಮ್ ಹಾಕ್ಬಿಟ್ಟಿದ್ದೆ. ನನ್ನ ಫಿಸಿಕಲ್ ಇದು ಫಿಸಿಕ್ ಬಗ್ಗೆ, ಹೌದೌದು, ಫಿಸಿಕ್ ಬಗ್ಗೆ ಆಗಿರ್ಬೋದು, ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲ ಪರ್ಫಾರ್ಮೆನ್ಸ್ಗೆ ನಾನು ಏನೇನು ಬೇಕು ಅಷ್ಟು ಎಫರ್ಟ್ಸ್ ಹಾಕ್ಬಿಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಶೂಟ್ಗೂ ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಜೀವನದಲ್ಲಿ ಆಗೋ ಬದಲಾವಣೆಗಳು ಇಡೀ ತಂಡಕ್ಕೆ ಇದಾಗ್ಬಿಡತ್ತೆ. ಸೊ ಅದಾದಮೇಲೆ ಇವಾಗ ಒಂದಷ್ಟು ಟೈಮ್ ತೊಗೊಂಡು ಇನ್ನೊಂದು ಸಿನಿಮಾ ಕೆಲಸ ಮಾಡ್ತಾಯಿದ್ದೀವಿ. ಓಕೆ. ಈ ಸಿನಿಮಾಗೆ ಸ್ಯಾಂಡಲ್ವುಡ್ಗೆ ಬರೋರು ಸಿನಿಮಾದ ಬಂಡವಾಳ ಅಥವಾ ನಾಯಕನಾಗಿ ಏನು ರೆಮ್ಯುನರೇಷನ್ ಸಿಗುತ್ತೆ ಅದನ್ನು ನಂಬ್ಕೊಂಡು ಬಂದರೆ ಬಹುಶಃ ಖಂಡಿತವಾಗ್ಲೂ ಕೆಲಸ ಇಲ್ಲ ಬದುಕೋದೇ ಕಷ್ಟ ಆಗುತ್ತೆ. 100% ಅಂಥವ್ರು ಇನ್ನೂ ತುಂಬ ಜನ ಇದ್ದಾರೆ. ಹೌದು, ಸಿಗುತ್ತೆ, ಇನ್ನೂ ಅವಕಾಶಗಳು ಸಿಗುತ್ತೆ. ಒಬ್ರು ಡೈರೆಕ್ಟರ್ ನಾವು ದುಡ್ಡು ಮಾಡ್ತೀವಿ ಅಂತ ಬರೋದಾದರೆ ಅವರು ಯಾವುದಾದ್ರೂ ಟೆಕ್ನಿಷಿಯನ್ ಆಗಿ ಬರಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅಷ್ಟು ಸ್ಕಿಲ್ಸ್ ಇರಬೇಕು. ಆ್ಯಕ್ಟ್ರುಗಳು ನಾನು ದುಡ್ಡು ಮಾಡ್ತೀನಿ ಅಂತ ಫಸ್ಟು ತಲೆಯಲ್ಲಿ ಇಟ್ಕೊಂಡು ಬಂದರೆ ಖಂಡಿತವಾಗ್ಲೂ ಇಲ್ಲೇನೂ ಆಗಲ್ಲ. ಇಲ್ಲಿ ನೀವು ಏನು ಅಂತ ಪ್ರೂವ್ ಮಾಡಬೇಕು. ನೀವು ಮಾಡೋ ಕೆಲಸನ ಗುರುತಿಸಿ ಅದಾದಮೇಲೆ ತಾನಾಗ್ತಾನೆ ಬರುತ್ತೆ ದುಡ್ಡು. ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿ ಬರುತ್ತೆ. ನಾನು ತುಂಬ ಜನರ ನೋಡಿದ್ದೀನಿ, ಹೀಗೆ ನಾರ್ಮಲಿ ಮಾತಾಡಿಸ್ತಾ ಈ ಪ್ರೆಸ್ ಮೀಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಹೊಸ ಸಿನಿಮಾ ಟ್ರೈಲರ್ ಎಲ್ಲ ಲಾಂಚ್ ಮಾಡಿ, ಲೈಕ್ ಯಾವ ಹೋಪಲ್ಲಿ ನೀವು ಈ ಸಿನಿಮಾ ಇದನ್ನೇ ಇಷ್ಟೊಂದು ಆಸೆ ಪಡ್ತಾ ಇದ್ದೀರಾ? ಏನು ಮಾಡಬೇಕು, ನಾವು ಎಷ್ಟು ಥರ ಬೆಳಿಬೇಕು ಯಶ್ ಸರ್ ಅವ್ರದ್ದೇ ಆದ ಕಷ್ಟಪಟ್ಟಿದ್ದಾರೆ.
ಅವ್ರಿಗೂ ಅದೇನೋ 99% ಹಾರ್ಡ್ ವರ್ಕ್ ಇದ್ರೆ 1% ಲಕ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದು ಎಲ್ಲೋ ಅವ್ರಿಗೆ ವರ್ಕ್ ಆಗಿದೆ, ಹಾಗೆ ಎಲ್ರಿಗೂ ವರ್ಕ್ ಆಗುತ್ತೆ. ಅದೊಂದು ಅನಿಸಿದ್ದು ಲೈಕ್ ನೀವು ಯಾರನ್ನೇ ಕೇಳಿ ನಾನು ಎಷ್ಟು ಥರ ಬೆಳಿಬೇಕು, ನಾವು ಎಷ್ಟು ಥರ ಸಿನಿಮಾ ಮಾಡಬೇಕು, ಇಲ್ಲಿ ಎಲ್ಲರೂ ಕಷ್ಟಪಡ್ತಾರೆ. ಆ ಕಲಾ ಸರಸ್ವತಿ ಒಂದು ಸ್ವಲ್ಪ ಜನ ನಪ್ಕೊಳ್ತಾರೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದು ನಾವೇ ಯಾಕೆ ಆಗಿರಬಾರ್ದು ಅನ್ನೋ ಒಂದು ನಂಬಿಕೆಯಿಂದ ಕೆಲಸ ಮಾಡಬೇಕು. ನಾವು ಇವ್ರು ಅಂದರೆ ನಾವು ಈ ಥರ ಆಗಬೇಕು, ಅದೇ ಥರ ಆಗಬೇಕು, ಇದೇ ಥರ ಆಗಬೇಕು ಅಂತ ಹೆಸರುಗಳು ತೊಗೊಂಡ್ರೆ ಎಲ್ಲರೂ ಲೈಫು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಅವ್ರವ್ರದ್ದೇ ಆದ ತನದಿಂದನೇ ಅವರು ಕಾಣಿಸೋದಕ್ಕೆ ಇದಾಗತ್ತೆ, ಅಂದರೆ ಹೆಲ್ಪ್ ಆಗುತ್ತೆ. ಸೊ ನಾವು ಇವ್ರ ಥರನೇ ಆಗ್ತೀವಿ, ಅವ್ರ ಥರನೇ ಆಗ್ತೀವಿ ಅನ್ನೋದು 100% ಸುಳ್ಳು. ಬಟ್ ಇನ್ಸ್ಪಿರೇಷನ್ ಆಗಿ ನಮಗೆ ಸುಮಾರು ಜನ ಇದ್ದಾರೆ. ಆ್ಯಂಡ್ ಅವ್ರನ್ನ ಫಾಲೋ ಮಾಡ್ಬೋದು. ಅವರು ಹೇಗೆ ಕೆಲಸ ಮಾಡ್ಕೊಂಡು ಬಂದರು ಆ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಮೋಸ್ಟ್ಲಿ ಅದು ಸಕ್ಸಸ್ ಫಾರ್ಮುಲಾ ಆಗಿ ನಮಗೆ ಅದು ಇನ್ಸ್ಪೈರ್ ಆಗಿ, ಅಥವಾ ಅದರಿಂದ ಏನಾದರೂ ಒಂಚೂರು ಅಡ್ವಾಂಟೇಜ್ ಅವರಿಂದ ಏನಾದರೂ ಕಲಿಬೇಕಷ್ಟೇ. ನಾವು ಹಂಗೆ ಆಗ್ತೀವಿ ಹಿಂಗೆ ಆಗ್ತೀವಿ ಅಂದರೆ ಅದು, ಯಾಕಂದರೆ ಅವರು ಮೀಟ್ ಮಾಡ್ತಾ ಇರೋ ಜನ ಬೇರೆ, ಅವ್ರ ಆ ಟೈಮಲ್ಲಿ ಇದ್ದಿದ್ದ ಅವ್ರ ಸರ್ಕಲ್ ಬೇರೆ ಇರುತ್ತೆ. ಸೊ ಇವಾಗಿರೋ ಪರಿಸ್ಥಿತಿ ಬೇರೆ ಇರುತ್ತೆ, ಇವಾಗಿರೋ ಮಾರ್ಕೆಟ್ ಬೇರೆ ಇರುತ್ತೆ. ಸೊ ಎಲ್ರದ್ದೂ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇವಾಗಂತೂ ತುಂಬ ಅದು ಕಷ್ಟ ಆಗಿದೆ. ಬಟ್ ಸ್ಟಿಲ್ ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟೇ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ. ಅಂದರೆ ಎಲ್ಲರೂ ನನ್ನ ಟೀಮ್ಗೆಲ್ಲ ಹೇಳ್ತಾ ಇರ್ತೀನಿ, ದಿಸ್ ದಿ ಗೋಲ್ಡನ್ ಪೀರಿಯಡ್ ಫಾರ್ ನ್ಯೂ ಕಮರ್ಸ್. ಅಥವಾ ನೀವೇನಾದರೂ ಪ್ರೂವ್ ಮಾಡ್ಕೊತೀರಾ ಅಂತ ಹೇಳಿದ್ರೆ, ನೀವೊಂದು ಡೀಸೆಂಟ್ ಪ್ರಾಜೆಕ್ಟ್ ಮಾಡಿದ್ರು ಜನ ಅಷ್ಟು ಅದನ್ನು ಮೆರೆಸ್ಬಿಡ್ತಾರೆ. ಓಕೆ, ಇನ್ನೊಂದು ನೀವು ಹೇಳಿದ್ರಿ ನನಗೆ ಸಿನಿಮಾ ಮಾಡೋದಕ್ಕೆ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದರು. ಈಗ ಪ್ರಮೋದ್ ಸರ್ ಆಗಿರ್ಬೋದು, ಮತ್ತೊಬ್ಬರು ಅಂತೇಳಿ ಸ್ಟಾರ್ಟಿಂಗ್ ಈ ಸಿನಿಮಾ, ಈ ಸ್ಟಾರ್ ಕಾಸ್ಟು ಇವರನ್ನು ಈ ಪಾತ್ರಕ್ಕೆ ನನ್ನ ಸಿನಿಮಾದಲ್ಲಿ ತಗೊಳ್ತೀನಿ ಅಂತ ಕೇಳಿದರೆ ಏನಂತಾರೆ? ಕೊಡ್ತಾರೋ ಇಲ್ವೋ ಡೇಟ್ಸ್ನ, ಅಥವಾ ಅಯ್ಯೋ ಈ ಕತೆ ಹೊಸಬಾ, ಏನು ತಿಳ್ಕೊಡ್ತಾರೆ? ಇದು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಹೊಸದಾಗಿ ನಾವು ದೊಡ್ಡದಾಗಿ ಏನೋ ಯೋಚನೆ ಮಾಡ್ತಿದ್ದೀವಿ ಅಂದಾಗ ಅಫ್ಕೋರ್ಸ್ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಆ ಟೈಮಲ್ಲಿ ನೀವು ಒದ್ದಾಡಿದ ಡೇಸ್ ಹೇಗಿತ್ತು? ಅಂದರೆ ಈಸಿಯಾಗಿ ಆರ್ಟಿಸ್ಟ್ಗಳು ಸಿಗಲ್ಲ. ನಾವು ಯಾರೋ ಫೋನ್ ಮಾಡಿ ಒಂದು ಸಿನಿಮಾ ಮಾಡಿ, ಹೌದಾ ಆಯಿತು ನಾನು ಇನ್ನೊಂದು ದಿನ ಸಿಗ್ತೀನಿ, ನೀವು ಇವ್ರಿಗೆ ಫೋನ್ ಮಾಡಿ ಅಥವಾ ಈ ದಿನ ಬನ್ನಿ ಅನ್ನೋಂಥದ್ದು. ಪಾಪ ಅವರು ಬಿಸಿ ಇರ್ತಾರೆ. ಆ ಡೇಸ್ ನಿಮಗೆ ಎಷ್ಟು ಸ್ಟ್ರಗಲ್ ಆಗಿತ್ತು? ನನಗೆ ಆ್ಯಕ್ಚುಲಿ ಅದೇನೆ, ನನ್ನ ಟೀಮ್ನ ಯಾವ ಥರ ಚೂಸ್ ಮಾಡಿದ್ದೆ ಅಂತ ಹೇಳಿದ್ರೆ, ನಾನು ಒಬ್ಬನೇ ಹೊಸಬ, ಇನ್ನೆಲ್ಲರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿರೋರು ಇದ್ದರು. ಆ್ಯಂಡ್ ನಾನು ಒಂದು 3 ಸಿನಿಮಾಲಿ ಗಿರಿ ಅಣ್ಣನ ಜೊತೆ ಕೆಲಸ ಮಾಡಿದ್ದೆ. ಅಂದರೆ ಅವ್ರ ಜೊತೆ ಅವ್ರ ಗ್ಯಾಂಗಲ್ಲಿ ಒಬ್ಬ ಆರ್ಟಿಸ್ಟು ಈ ಥರ ಅಲ್ಲಿ ಪರಿಚಯ ಆಗಿತ್ತು. ಫಸ್ಟು ಗಿರಿ ಅಣ್ಣನ ಹೋಗಿ ಅಪ್ರೋಚ್ ಮಾಡಿದೆ. ಅವರು ಯಾರು ಡೈರೆಕ್ಟ್ರು ಅಂತ ಕೇಳಿದ್ರು, ನಾನೇ ಅಣ್ಣ ಅಂತ ಹೇಳಿದೆ. ಫುಲ್ ಶಾಕ್ ಆಗೋದ್ರು. ಬಟ್ ಸ್ಟಿಲ್ ನನಗೆ ಸಪೋರ್ಟ್ ಮಾಡೋದಕ್ಕೆ ಅವರು ಎಸ್ ಅಂದ್ಬಿಟ್ರು. ಆ್ಯಂಡ್ ಪ್ರಮೋದ್ ಸರ್ನ ಕೇಳಬೇಕಾದ್ರೆ ನಂಗೆ ತುಂಬ ಭಯ ಇತ್ತು. ಕಾಲ್ ಮಾಡಿದೆ, ಕಾಲಲ್ಲಿ ಕೇಳಬೇಕು ಡೈರೆಕ್ಟಾಗಿ ನಂಬರ್ ತೊಗೊಂಡು, ಸರ್ ಈ ಥರ ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದೀನಿ, ಮೊದಲನೇ ಡೈರೆಕ್ಷನ್ನು, ನೀವು ಬಂದು ಕತೆ ಹೇಳಬೇಕು ಅಂತ. ನಾನು ಏನು ಕ್ಯಾರೆಕ್ಟ್ರು ಅಂತ ಕೇಳಿದ್ರು. MLA PA ಅಂತ ಹೇಳಿದೆ. ಅವರು MLA PAನಾ, MLA ಆದರೆ ಮಾಡ್ತೀನಿ ಅಂತ ಸುಮ್ಮನೆ ತಮಾಷೆಗಂದರು. ಅಂದರೆ ಯಾವುದೋ ಸಣ್ಣ ಪುಟ್ಟ ರೋಲ್ ಇರುತ್ತೆ, ಯಾಕಂದರೆ ಅವ್ರು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ರು. ಅವ್ರು ಆ ಥರ ಸುಮ್ಮನೆ ತಮಾಷೆ ಮಾಡಿದ್ರು. ಬಟ್ ಸ್ಟಿಲ್ ಅವರು ಕರೆದ್ರು, ಹೋಗಿ ಕತೆ ಹೇಳಿದ ಮೇಲಂತೂ ತುಂಬ ಇಷ್ಟಪಟ್ಟು, ಯಾಕಂದರೆ ಆ ಕ್ಯಾರೆಕ್ಟರ್ ಮೇಲೇ ಇನ್ನೆಲ್ಲದೂ ಲಿಂಕ್ ಆಗುತ್ತೆ. ಸೊ ಅವರು ಕತೆ ಕೇಳಿ, ಜೆನ್ಯನ್ನಾಗಿ ಕತೆ ಕೇಳಿ ಸಿನಿಮಾ ಮಾಡೋ ಆರ್ಟಿಸ್ಟ್ಗಳಲ್ಲಿ ಒಬ್ಬರು. ಎಲ್ಲರೂ ತುಂಬ ಅಂದರೆ ಫುಲ್ಲು ಕತೆ ಕೇಳಲ್ಲ, ಅವ್ರ ಕ್ಯಾರೆಕ್ಟರ್ ಏನು ಅಷ್ಟು ಮಾತ್ರ ಕೇಳ್ತಾರೆ. ಅಂದರೆ ನಾನು ನೋಡಿರೋ ಸ್ವಲ್ಪ ಜನ ಆ ಒಂದು ಇದರಲ್ಲಿ, ಇವರು ಫುಲ್ ಸಿನಿಮಾ ಕತೆ ಕೇಳಿ ಸಿನಿಮಾ ಮಾಡೋ ಅಂಥ ಆರ್ಟಿಸ್ಟ್ಗಳು. ಅದಾದಮೇಲೆ ಉಗ್ರಂ ಮಂಜು ಅವ್ರದ್ದು ಬಂದರೆ, ನಮ್ಮ ತಲೆಯಲ್ಲಿತ್ತು ಆ ಟಾಮ್ ಕ್ಯಾರೆಕ್ಟರ್ ಉಗ್ರಂ ಮಂಜು ಅವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ನಾವು ಬೇರೆ ಎಲ್ಲ ಹುಡುಕ್ತಾ ಇದ್ವಿ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನಾವು ಉಗ್ರಂ ಮಂಜು ಅವ್ರಿಗೆ ಕೇಳೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಇವರೆಲ್ರಿಗಿಂತ ತುಂಬ ಜಾಸ್ತಿ ಸಿನಿಮಾ ಮಾಡಿದ್ದವರು ಉಗ್ರಂ ಮಂಜು ಅವರು. ಆವಾಗಲೇ ಆಲ್ರೆಡಿ 100, 200 ಎಲ್ಲ ಹೇಳ್ತಾಯಿದ್ರು ನಂಬರ್ಸು. ಸೊ ನಮಗೆ ಆ ಭಯದಿಂದ ನಾವು ಹೋಗೇ ಇರಲಿಲ್ಲ. ಆಮೇಲೆ ಪ್ರಮೋದ್ ಸರ್ ಕಾಲ್ ಮಾಡಿದ್ರು ಒಂದು ದಿನ ನೈಟು ಮಾಡಿ, ಅದು ಟಾಮ್ ಕ್ಯಾರೆಕ್ಟರ್ ಯಾರೋ ಮಾಡ್ತಾಯಿದ್ದಾರೆ ಆಯಿತಾ ಅಂದರು. ಇಲ್ಲ ಸರ್ ಅಂದು. ಉಗ್ರಂ ಮಂಜು ಆಗ್ತಾನಾ ಅಂದರು. ನಾನು ಸರ್ ಆಗೋದೇನು, ಅವ್ರು ಮಾಡೋದೇನು ಹಂಗಿದಲ್ವಾ, ಬಟ್ ಅಷ್ಟು ಬಜೆಟ್ ಇಲ್ಲ ಸರ್. ಎಷ್ಟು ಬಜೆಟು ಅಂದರು. ನಾವೇನೋ ನಂಬರ್ ಹೇಳಿದ್ವಿ. ಅವರು ನೀನು ತಲೆ ಕೆಡಿಸ್ಕೊಂಬೇಡ, ಅವ್ರದ್ದೇನಿದೆ ನಾನು ಇದು ಮಾಡ್ತೀನಿ, ಅದು ನೀನು ಕಾಲ್ ಮಾಡಿ ಮಾತಾಡು ಅಂತ. ಅವರು ಫೋನಲ್ಲೇ ಕಮ್ಯುನಿಕೇಷನ್ ಆಗೋಯ್ತು. ಡೈರೆಕ್ಟಾಗಿ ಫಸ್ಟ್ ಡೇ ಶೂಟಲ್ಲೇ ಅವ್ರನ್ನ ನೋಡಿದ್ದು ನಾನು. ಗಿರಿ ಅಣ್ಣ ಹೇಳ್ತಿದ್ರು, ಲೋ ಬಜೆಟ್ ಅಂದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗಳನ್ನ ಹಾಕೊಂಡ್ಬಿಟ್ಟಿದ್ವಿ, ಉಗ್ರಂ ಮಂಜು ಎಲ್ಲ ಇದ್ದಾರಲ್ಲೋ ಅಂತ. ಸೊ ಆ ಥರ ಅಷ್ಟೊಂದು ಸ್ಟ್ರಗಲ್ ಆಗಲಿಲ್ಲ. ಎಲ್ಲರೂ ಫುಲ್ ಕತೆ ಹೇಳಿನೇ, ಆಮೇಲೆ ಎಲ್ಲ ಕ್ಯಾರೆಕ್ಟರ್ಗೂ ಅಷ್ಟೇ ತೂಕ ಆಯ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಮಡಿಕೆ ತೂತಾಗಿರ್ಬೋದು, ಕ್ಯಾರೆಕ್ಟರ್ ಮಾತ್ರ ಹೌದೌದು.
ಬಟ್ ಆ ಕ್ಯಾರೆಕ್ಟರ್ಗಳ್ದು ಅದೇನೆ, ಅಂದರೆ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಗಳು ಎಲ್ರದ್ದು ಮಡಕೆ ತೂತೆ ಆಗಿತ್ತು. ಕರೆಕ್ಟ್. ಇನ್ನೊಂದು ಪ್ರಮೋದ್ ಅಣ್ಣನ ಬಗ್ಗೆ ನೀವು ಹೇಳಿದ್ರಿ, ಅವ್ರು ಮಾಡಿರುವಂಥ ಕ್ಯಾರೆಕ್ಟರ್ ನಮಗೆ ಹೆಚ್ಚಾಗಿ ಪಾಸಿಟಿವ್ ಮಾಡಿರೋದಕ್ಕಿಂತ ನೆಗೆಟಿವ್ ಕ್ಯಾರೆಕ್ಟರ್ ಜಾಸ್ತಿ ನಮಗೆ ಅಟ್ರಾಕ್ಟ್ ಆಗಿದ್ದು. ಈಗ ಬಂದಂತ ಕಾಂತಾರದ ಎರಡು ಸೀರೀಸ್ ಆಗಿರ್ಬೋದು, ಈ ಹಿಂದೆ ಸಿನಿಮಾಗಳು ಕೂಡ ನೆಗೆಟಿವ್ ಅಲ್ಲೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ. ಅವ್ರು ಪಾಸಿಟಿವ್ ಆಗಿ ಯಾವಾಗ ಮಾಡೋದು ಅನ್ನೋದು. ಸೊ ನಿಮ್ ಜೊತೆಗೆ ಹೆಂಗೆ ಪ್ರಮೋದ್ ಅಣ್ಣ ಇಸ್ ಅ ಜಾಯಲ್ ಪರ್ಸನ್, ಚೆನ್ನಾಗಿರ್ತಾರೆ. ಅವ್ರು ಏನೇ ಮಾಡಿದ್ರು ಆ ತುಂಟತನ ಅನ್ನೋದು ಸಕ್ಕತ್ತಾಗಿರತ್ತೆ. ನಮ್ಮ ಸೆಟ್ಟಿಗೆ ಬಂದಾಗ್ಲೂ ಅಷ್ಟೇನೆ ನನಗೆ ಭಯ ಇತ್ತು, ಅಯ್ಯೋ ಯಾರಿಗೂ ನಾವು ಕ್ಯಾರವೆನ್ ಹಾಕ್ಸಿಲ್ಲ, ಎಲ್ಲ ಅವ್ರವ್ರ ಕಾರಲ್ಲಿ AC ಹಾಕೊಂಡು ಕುತ್ಕೊಂತಿದ್ರು. ನನಗೆ ಎಲ್ಲರೂ ಇರೋ ದಿನ ತುಂಬ ಟೆನ್ಷನ್ ಆಗೋದು, ಅಯ್ಯೋ ಎಲ್ಲರೂ ಹೆಂಗೆ ಮೇಂಟೈನ್ ಮಾಡೋದು ಅಂದರೆ ನಾವಲ್ಲೇನೋ ಇನ್ಕ್ಲೂಡಿಂಗ್ ಆ್ಯಕ್ಟಿಂಗು ಕೂಡ ಮಾಡಬೇಕಾದ್ರೆ ಅವ್ರುಗಳು ಕೂತಿರೋರು ಅವ್ರನ್ನೆಲ್ಲ ಕರೆಕ್ಟಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಬ್ಯುಸಿ ಇರೋರಲ್ಲ, ಅವ್ರವ್ರ ಅಸಿಸ್ಟೆಂಟ್ಸ್ ಇರೋರು. ಬಟ್ ನನಗೆ ಫಸ್ಟ್ ಟೈಮು ಅದೊಂಥರ ತುಂಬ ಭಯ ಆಗಿತ್ತು. ಬಟ್ ಅವ್ರಿಗೆ ಒಬ್ರಿಗೊಬ್ರು ಸಖತ್ ಕ್ಲೋಸ್ ಫ್ರೆಂಡ್ಸು. ಗಿರಿಯಣ್ಣ ಆಗಿರ್ಬೋದು, ಪ್ರಮೋದ್ ಸರು, ಇವರು ನಂದಗೋಪಾಲ್ ಸರು, ಎಲ್ಲರೂ ತುಂಬ ಕ್ಲೋಸ್ ಫ್ರೆಂಡ್ಸು. ಅಲ್ಲಿ ನಾನು ಬರೋಕ್ಕಿಂತ ಮುಂಚೆ ಅವರೆಲ್ಲ ಫುಲ್ಲು ಆಟ ಆಡ್ತಿರೋರು. ನನಗೆ ಅದೊಂಥರ ಅದೃಷ್ಟ. ಅಂದರೆ ಅವ್ರುಗಳು ಅಷ್ಟು ಜಾವಿಯಲ್ಲಾಗೆ ಆರಾಮಾಗೆ ಕೆಲಸ ಮಾಡೋದು ತುಂಬ ಇದು. ಆ್ಯಂಡ್ ಪ್ರಮೋದ್ ಸರು ನನ್ನ ಸಿನಿಮಾ ಕೆರಿಯರಲ್ಲಿ ತುಂಬಾ ಮೇಜರ್ ಇದನ್ನು ಪಾತ್ರ ವಹಿಸ್ತಾರೆ. ಯಾಕಂದರೆ ನಮ್ಮ ಸಿನಿಮಾ ಕಲರ್ಸ್ ಕನ್ನಡಗೆ ಮತ್ತು ಇದಕ್ಕೆ ಸೇಲ್ ಆಗೋದಕ್ಕೆ ಅವರೇ ಒಂದು ಬ್ರಿಡ್ಜ್ ಆಗಿ ಕಾರಣ. ಆ್ಯಂಡ್ ಅದಾದಮೇಲೆ ನನ್ನ ಈ ಹೊಸ ಸಿನಿಮಾಗಳಿಗೂ ಅಷ್ಟೇ ಸೂಪರ್ ಸಪೋರ್ಟಿವ್. ಸೊ ನಾನು ಅದೆಲ್ಲೂ ಅವ್ರ ಹತ್ರ ಹೇಳ್ಕೊಂಡಿಲ್ಲ, ಬಟ್ ಸ್ಟಿಲ್ ಅವರಿಂದ ಪರಿಚಯ ಆದಂಥ ಜನ. ಸೊ ಇದೆಲ್ಲದೂ ನನಗೆ ಅಂದರೆ ಹೋಗ್ತಾ ಅಂದರೆ ನಾನು ಸುಮ್ಮನೆ ಹಿಂದೆ ತಿರುಗಿ ನೋಡಿದ್ರೆ ಈಗ 5 years ಆಯ್ತು ನಾನು ಸ್ಟಾರ್ಟ್ ಮಾಡಿ. ತೂತು ಮಡಿಕೆ ರಿಲೀಸ್ ಆಗಿ 3 years ಆಯಿತು. ಸೊ ಇಲ್ಲಿವರೆಗೂ ನನ್ನ ಸಿನಿಮಾ ಬಂದಿಲ್ಲ, ಬಟ್ ಸ್ಟಿಲ್ ಅದಕ್ಕೇನೇನು ಸಪೋರ್ಟಿವ್ ಆಗಿ ಕೆಲಸ ಆಗಬೇಕು ತುಂಬ ದೊಡ್ಡದಾಗಿ ಆಗ್ತಾಯಿದೆ. ಆ್ಯಂಡ್ ಇಂಡಸ್ಟ್ರೀಲಿ ಯಾರ್ಯಾರು ತುಂಬ ಬೆಸ್ಟ್ ರೈಟರ್ಸ್ ಅಂತ ಹೇಳ್ತೀವಿ ಅವರೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ಇವಾಗ. ಸೊ ಹಾಗಾಗಿ ನಾನು ಒಳ್ಳೆ ಸಿನಿಮಾ 100% ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂದರೆ ಟೀಮ್ ಆ ಥರ ಬಿಲ್ಡ್ ಆಗಿದೆ. ಓಕೆ, ಫಿನಾನ್ಷಿಯಲ್ ಸಪೋರ್ಟಿಗೆ ಏನು ಮಾಡ್ಕೊಂಡಿದ್ದಾರೆ ಕೀರ್ತಿ ಅವರು? ನಂದೊಂದು ಸಣ್ಣ ಸ್ಟುಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ಪ್ಯಾರಲಲ್ಲಾಗಿ ಈಗ ಆ್ಯಕ್ಟಿಂಗ್ ಇದ್ದರೆ ವರ್ಷಕ್ಕೆ 3-4 ಸಿನಿಮಾ ಮಾಡಿದ್ರೂ ಒಂದು 20 ದಿನ ಕೆಲಸ ಮಾಡ್ತಿದ್ವಿ ಅಷ್ಟೇ. 20-25 ದಿನ ಮಾಡಿದ್ರೆ ಹೆಚ್ಚು. ಇಲ್ಲ ತುಂಬ ಇನ್ನೂ ಸಣ್ಣ ರೋಲ್ ಮಾಡಿದ್ರೆ ಜಾಸ್ತಿ ದಿನಗಳಿರುತ್ತೆ. ಅಂದರೆ ಸ್ವಲ್ಪ ಜೂನಿಯರ್ಸು, ಆಮೇಲೆ ಈ ಥರ ಅಲ್ಲಿ ಕ್ಯಾರೆಕ್ಟ್ರೇ ಇಲ್ಲ ಅಂದಾಗ ತುಂಬ ಜಾಸ್ತಿ ದಿನ ಇರುತ್ತೆ. ಸೊ ಏನಾದ್ರು ಕ್ಯಾರೆಕ್ಟ್ರ್ ಮಾಡ್ತೀವಿ ಅಂತ ಹೋದಾಗ ಒಂದು 20 ದಿನ ಮಾತ್ರ ಕೆಲಸ ಇರುತ್ತೆ. ಮಿಕ್ಕಿದ್ದಕ್ಕೆ ಏನು ಮಾಡೋದು, ಅಟ್ ದ ಸೇಮ್ ಟೈಮ್ ಏನಾದರೂ ಒಂದು ಮಾಡಬೇಕು, ಆ ಸಿನಿಮಾ ಹತ್ರನೇ ಇರಬೇಕು ಅಂತೇಳಿ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ವಿ. ಅದರಲ್ಲಿ ಕಾರ್ಪೊರೇಟ್ ಫಿಲಮ್ಸು ಈ ಥರ ಶೂಟ್ಸ್ ಮಾಡ್ತಾಯಿದ್ವಿ. ಅದು ಗ್ಯಾಪಲ್ಲಿ ಬರುತ್ತೆ. ಅದು ಹೆಂಗೋ ಸರ್ವೈವಲ್ಗೆ ಅಷ್ಟೇ. ಅದರಿಂದ ನಾವೇನು ದೊಡ್ಡದಾಗೇನು ಮಾಡಿಲ್ಲ, ಬಟ್ ಸ್ಟಿಲ್ ನಮ್ಮದೇ ಆದಂಥ ಪುಟ್ಟು ಸೆಟಪ್ ಇದೆ. ಅದಾಗಿ ಗ್ಯಾಪಲ್ಲಿ ಹುಲಿಯಾ ಸಿನಿಮಾ ಇವಾಗ ಆಗ್ತಾಯಿಲ್ಲ ಅಂತ ಗೊತ್ತಾದಾಗ ತಲೆ ಕೆಡ್ಸ್ಕೊಂಡು ಇಲ್ಲ ನಾನೇನಾದರೂ ಹೋಟೆಲ್ ಮಾಡ್ತೀನಿ ಈ ಥರದ್ದೇನು ಮಾಡೋ ಒಂದು ಫುಡ್ ಟ್ರಕ್ ಮಾಡಿದ್ವಿ. ಅಲ್ಲಿ ಸೂಪರ್ ಸಕ್ಸಸ್ ಆಯ್ತದು. ಬಟ್ ಅದು ತುಂಬ ಟೈಮ್ ಕೇಳೋದು, ನಾನು ಅಲ್ಲೇ ನಿಂತ್ಕೊಳ್ಳೋ ಥರ ಆಗೋಗಿತ್ತು. ಅದಾದಮೇಲೆ ನನಗೆ ಅದೊಂಥರ ಡೈಲಿ ಕೊರಗೋದು, ಅಯ್ಯೋ ಇದು ನಾನು ಯಾಕೆ ಹೋಟೆಲ್ ಬಿಸ್ನೆಸ್ಗೆ ಬಂದುಬಿಟ್ನಲ್ಲ ಅನ್ನೋದು. ಸೊ ಅಲ್ಲಿಂದ ಬಂದು ಸ್ಕ್ರಿಪ್ಟಿಂಗಿಗೆ ಇಳಿದ್ಬಿಟ್ವಿ. ಈಗ ಆಲ್ರೆಡಿ ಫ್ಲೋರ್ಸ್ಗೆ ಹೋಗೋದಕ್ಕೆ ರೆಡಿ ಆಗೋಗಿದೆ. ನಿಮ್ಮ ಸಿನಿಮಾಗೆ ಮಾತ್ರ ಸ್ಕ್ರಿಪ್ಟಿಂಗ್ ಅಥವಾ ಬೇರೆಯವರ ಸಿನಿಮಾಗೂ ಸ್ಕ್ರಿಪ್ಟ್ ಬರೆಯೋದು? ಇಲ್ಲ ನನ್ನ ಸಿನಿಮಾಗೋಸ್ಕರ ಅಷ್ಟೇ. ಎಷ್ಟು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀರಾ ಸಿನಿಮಾದು? ಒಂದು 3 ರೆಡಿ ಇದೆ. ಅದರಲ್ಲಿ ಒಂದು ಹುಲಿಯಾ, ಆಮೇಲೆ ಇನ್ನೊಂದು ಇವಾಗ ಆಗಬೇಕಾಗಿರೋದು, ಇನ್ನೊಂದು ರೆಡಿ ಇದೆ. ಅದು ಬೇರೆ ಹೀರೋಗೆ ಮಾಡೋಣ ಅಂತ. ಅಂದರೆ ಹುಲಿಯಾ ಟೈಮಲ್ಲಿ ಅವಾಗ ಆಗಲಿಲ್ವಲ್ಲ, ಸೊ ಆ ಥರ ಒಂದು ಥಾಟು ಬಂದಿತ್ತು. ಬರೀ ಡೈರೆಕ್ಟರ್ ಆಗ್ಬಿಡೋಣ ಅಂತ. ತುಂಬ ಕನ್ಫ್ಯೂಷನ್ಸು ತುಂಬ ಇದು. ಅಂದರೆ ಅಂದರೆ ನನಗೆ ಹೀರೋ ಆಗಬೇಕು ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಅಂತ. ಯಾಕಂದರೆ ನಮಗೆ ನಾವೇ ಫೈಟ್ಸು, ಆಮೇಲೆ ಒಳ್ಳೊಳ್ಳೆ ಸಾಂಗ್ಸು, ಹೀರೋಯಿಸಮ್ ಇದೆಲ್ಲ ಬರ್ಕೊಳ್ಳೋದು ತುಂಬ ಕಷ್ಟ. ಬರ್ಕೊಂಡ್ಬಿಡ್ತಾರೆ ಆಪರ್ಚುನಿಟೀಸ್ ಸಿಕ್ಕಿದಾಗ, ಪ್ರೊಡ್ಯೂಸರ್ಸ್ ಯಾರು ಇದ್ರೂ ಬರ್ಕೊಂಡ್ಬಿಡ್ತಾರೆ, ಅದು ಈಸಿ. ಬಟ್ ಸಿನಿಮಾನ ಅಂದರೆ ಜನ ನನ್ನನ್ನು ಯಾಕೆ ನೋಡಬೇಕು ಅನ್ನೋ ಕ್ವಶನ್ ಇರುತ್ತಲ್ಲ, ಏನೂ ಅಲ್ದಿರೋ ನನ್ನನ್ನು ಏನಕ್ಕೆ ನೋಡಬೇಕು, ಸಬ್ಜೆಕ್ಟ್ಗೋಸ್ಕರ ನೋಡಬೇಕು ಅನ್ನೋ ಒಂದಿದೆ ಅಷ್ಟೇ. ಓಕೆ, ನಾನು ಎಷ್ಟೋ ಸಲ ಗಾಂಧಿನಗರದ ಹತ್ರ ಅಬ್ಸರ್ವ್ ಮಾಡಿದ್ದೀನಿ,
ಎಷ್ಟು ಹೀರೋಗಳು, ಡೈರೆಕ್ಟರ್ಗಳು ಒಂದು ಪ್ರೊಡ್ಯೂಸರ್ನ ಮೀಟ್ ಮಾಡೋದಕ್ಕೆ, ಒಂದು ನಮ್ಮ ಕತೆಗೆ ಓಕೆ ಹೇಳಿ, ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅನ್ನುವಂಥ ಭರವಸೆ ಕೊಡಲಿ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಈ ಕನಸುಗಾರ ನನಸಾಗೋದಕ್ಕೆ ಯಾಕೆ ನಮ್ಮ ಬಂಡವಾಳಶಾಹಿಗಳು ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು. ಅದೇ ಅವ್ರಿಗೂ ಭಯ ಇದೆ. ಅಂದರೆ ಇವತ್ತಿನ ಮಾರ್ಕೆಟು, ಆಮೇಲೆ ಕೋವಿಡ್ ಟೈಮಲ್ಲಿ ಇದ್ದಿದ್ದ ಸಿಚುವೇಶನ್ ಬೇರೆ. ಆ ಸಿಚುವೇಶನಲ್ಲಿ ಬಂದು ಸುಮಾರು ಜನ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ನಾನು ಅಷ್ಟು ಕಳ್ಕೊಂಡೆ ಇಷ್ಟು ಕಳ್ಕೊಂಡೆ, ಈಗ ಅವ್ರು ಮಾಡಿರೋ ಪ್ರಾಡಕ್ಟ್ಗೆ ಅದ್ರ ರಿಸಲ್ಟ್ ಅಷ್ಟೇ. ಯಾರೂ ತುಂಬ ಸೂಪರಾಗಿ ಸಿನಿಮಾ ಮಾಡಿ ಕೋವಿಡ್ ಟೈಮಲ್ಲೂ ಗೆಲ್ಸಿರೋ ಉದಾಹರಣೆಗಳಿವೆ. ಸೊ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಆ ಟೈಮಲ್ಲೂ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನ ಫುಲ್ಲು 50% ಆಕ್ಯುಪೆನ್ಸಿ ಇದ್ದಾಗಲೂ 100% ಹೋಗಿ ನೋಡಿದ್ದೀವಿ. ಸೊ ಆ ಥರದ್ದೆಲ್ಲ ಸುಮಾರು ತುಂಬ ಜಾಸ್ತಿಯಾಗಿ ಹೋಗಿತ್ತು. ಅದೊಂದು ಮಿತ್. ಅಂದರೆ ಪ್ರೊಡ್ಯೂಸರ್ಸ್ಗೆ ಆ ಥರ ಅಕ್ಕಪಕ್ಕದವ್ರು ಹೇಳಿ 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 ಇಲ್ಲ ಅಂದರೆ ಇವಾಗ ಮಾರ್ಕೆಟ್ ಇಲ್ಲ ಅಂದೇ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಹೌದು. ಅಂದರೆ ನೀವೇನು ಈ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟ್ರಿಗೆ ಅಥವಾ ಹೀರೋಗೆಲ್ಲ ಏನು ಜವಾಬ್ದಾರಿ ಇರುತ್ತೆ, ಪ್ರೊಡ್ಯೂಸರ್ಸ್ಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಅವ್ರೂ ಆ ಸಬ್ಜೆಕ್ಟ್ನ ನಂಬಿ ತುಂಬ ಪ್ಯಾಷನೇಟ್ ಆಗಿರೋ ಪ್ರೊಡ್ಯೂಸರ್ಸ್ ಇದ್ದರೆ ಸಿನಿಮಾಗಳು ಗೆಲ್ಲುತ್ತೆ. ಅವ್ರು ಬರೀ ಬಂಡವಾಳ ಹಾಕಿ ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಪ್ಲೇಸ್. ಅದಕ್ಕೆ ಸುಮಾರು ಬೇರೆ ಬೇರೆ ಇಂಡಸ್ಟ್ರೀಸ್ ಇದೆ. ಇಲ್ಲಿ ತುಂಬ ಪ್ಯಾಷನೇಟ್ ಆಗೇ ಬರ್ಬೇಕು ಪ್ರೊಡ್ಯೂಸರ್ಸು. ಆ್ಯಂಡ್ ಆ ಕಥೆನ ಕೇಳಿ ಅವರೂ ಅದ್ರ ಮೇಲೆ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿದಾಗ್ಲೇ ಸಿನಿಮಾ ಚೆನ್ನಾಗಾಗೋದು. ಸೊ ಬರೀ ರಿಟರ್ನ್ಸ್ ನೋಡಿದಾಗ ಅದು ಕಷ್ಟ ಆಗುತ್ತೆ. ಆ್ಯಂಡ್ ನಾವು ಸುಮಾರು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ನಮ್ಗೆ ಬಂದಂಥ ಪ್ರೊಡ್ಯೂಸರ್ಸಲ್ಲೂ ನಾವೇ ಚೂಸ್ ಮಾಡ್ತಿದ್ದೀವಿ. ಅಂದರೆ ಯಾರು ತುಂಬ ಪ್ಯಾಷನೇಟ್ ಆಗಿರ್ತಾರೆ ಆ್ಯಂಡ್ ಈ ಕತೆಗೋಸ್ಕರ ಯಾರು ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಅವ್ರು ಬೇಕು ಅಂತ ಅಷ್ಟೇ. ಅಂದರೆ ಎಷ್ಟೋ ಜನ ಹಂಗಾಗಿ ಮೋಸ್ಟ್ಲಿ ಡಿಲೇ ಆಗಿದೆ. ಇಲ್ಲ ಆಗುತ್ತೆ ಬಿಡಿ. ಅಂದರೆ ಈ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಎಷ್ಟು ಡೈರೆಕ್ಟರ್ ಕೂಡ ಕೈ ಸುಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಹೀರೋಗಳು ಬಹುಶಃ ಕತೆ ಅವರ ಫ್ಯಾನ್ಸ್ಗಳಿಗೆ ಇಷ್ಟ ಆಗಿರಲ್ವ, ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಹೀರೋನ ಈ ಥರ ಕ್ಯಾರೆಕ್ಟ್ರಲ್ಲಿ ನೋಡಬೇಕಾ ಅಂತ ಹೇಳಿ ಕೂಡ ಅಂದರೆ ನೋಡೋದು ಬೇಡ ಅಂತ ಹೇಳಿ ಬಿಟ್ಟವರು ತುಂಬ ಜನ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ಕತೆಗೆ ತಾವೇ ಕತೆಯನ್ನು ಬರ್ಕೊಂಡು ತಾವೇ ಡೈರೆಕ್ಷನನ್ನು ಕೂಡ ಮಾಡಿ ತಮ್ಮದೇ ಬಳಗದವ್ರನ್ನ ಸೇರಿಸ್ಕೊಂಡು ಸಿನಿಮಾವನ್ನು ಒಂದು ಟ್ರಯಲ್ ಅಂತ ಬಿಟ್ಬಿಟ್ಟು ಹಿಟ್ಟಾದವರು ಕೂಡ ತುಂಬ ಜನ ಇದ್ದಾರೆ. ಎಕ್ಸಾಂಪಲ್ಗೆ ರಾಜ್ ಬಿ ಶೆಟ್ಟಿ ಆಗಿರ್ಬೋದು, ನಮ್ಮ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ, ತುಂಬ ಜನ ಇದ್ದಾರೆ. ಅವರೆಲ್ಲ ತಂಡವಾಗಿ ಆ ಥರ ವಿಚಾರದಲ್ಲಿ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಅವರು. ಯಾಕಂದರೆ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಅಂದರೆ ಎಲ್ರದ್ದು ಪ್ರೀತಿ ಕಾಣತ್ತಲ್ಲಿ. ಪ್ರತಿಯೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡಿರೋ ಆರ್ಟಿಸ್ಟ್ಗಳ್ದು ಪ್ರೀತಿ ಕಾಣುತ್ತೆ ಈ ಸಿನಿಮಾ ಮೇಲೆ. ಅಂದರೆ ಇದು ನನ್ನ ಸಿನಿಮಾ ಅನ್ನೋದು. ಸೊ ಆ ವಿಚಾರದಲ್ಲಿ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಹಂಗೆ ಆಗಬೇಕು ಸಿನಿಮಾಗಳು. ಅಂದರೆ ಎಲ್ಲ ಕೊಲ್ಯಾಬ್ರೇಷನಲ್ಲೇ, ಅಂದರೆ ಎಲ್ಲರೂ ಕೊಲ್ಯಾಬ್ರೇಷನ್ ಅಂತ ಹೇಳಿದ್ರೆ ಅದು ಇದಾಗಿ ಏನೇ ನೆಗೆಟಿವ್ ಆಗಿ ಇದು ಮಾಡ್ಬಿಡಿ. ಕೊಲ್ಯಾಬ್ರೇಷನ್ ಅಂದರೆ ಫ್ರೀ ಅನ್ಕೊಂಡ್ಬಿಟ್ಟಿದ್ದಾರೆ, ಅದ್ರ ಸಿನಾನಿಮ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ ಅದು. ಹೌದು. ಅಂದರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದರೆ ಆ ವಿಚಾರವಾಗಿ ಅಂದರೆ ಅವ್ರನ್ನೂ ಕೊಲ್ಯಾಬ್ ಆಗೋಣ ಅಂತ ಕೇಳ್ಕೊಂಡು ಅದು ಒಂಥರ ಕೊಲ್ಯಾಬ್ ಅಂದರೆ ಫ್ರೀ ಅನ್ನೋ ಥರ ಆಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಅಲ್ಲ. ನೀನು ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೀಯ, ನಾನು ಕೆಲಸ ಮಾಡಿ, ನಾವಿಬ್ಬರು ಜೊತೆ ಕೆಲಸ ಮಾಡೋಣ ಅನ್ನೋದು ಕೊಲ್ಯಾಬ್ರೇಷನ್. ಸೊ ಅದು ಹೆಲ್ದಿ ಕೊಲ್ಯಾಬ್ರೇಷನ್ ಅನ್ನೋ ಥರ ವಿತ್ ವ್ಯಾಲ್ಯೂಯಬಲ್ ಇದು ಫೀಸ್. ಅವ್ರಿಗೆ ಬೇಸಿಕ್ ಆದ್ರೂ ಇದು ಮಾಡಿಕೊಂಡು ಅವ್ರ ಟೈಮ್ಗೂ ಎಫರ್ಟ್ಸ್ಗೂ ಮೋಸ ಆಗದೆ ಇರೋ ಥರ ಅದು ರಿಯಲ್ ಕೊಲ್ಯಾಬ್ರೇಷನ್. ಇವಾಗ ಅದೊಂಥರ ಕೊಲ್ಯಾಬ್ರೇಷನ್ ಅಂದರೆ ಫ್ರೀ ಕಾಸ್ಟ್. ಹೌದು. ನೀವು ಸಿನಿಮಾದ 3 ಸಿನಿಮಾದಲ್ಲಿ ಕೆಲಸ ಮಾಡಿದೆ ನಾನು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ಏನು ಓಡ್ತಿತ್ತು ಮೈಂಡಲ್ಲಿ ಕ್ಯಾಲ್ಕುಲೇಷನ್? ಇವಾಗ ಅವರು ಆ್ಯಕ್ಷನ್ ಕಟ್ ಅಂತ ಹೇಳ್ತಾ ಇದ್ರು ಡೈರೆಕ್ಟ್ರು, ನೀವು ಅವ್ರಿಗೆ ಇವರು ಯಾರು ಕಿಟ್ಟಿ ಸರ್ ಅವ್ರ ಜೊತೆಗೆಲ್ಲ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಆವಾಗ ನೀವು ಸೆಟ್ ಅಂತ ಬಂದಾಗ ಯಾವ ಥರದ ಬ್ರಾಡ್ ಮೈಂಡಾಗಿ ಯೋಚನೆ ಮಾಡ್ತಿದ್ರಿ? ಜೊತೆಗೆ ಡೈರೆಕ್ಷನ್ ಆವಾಗಲೇ ನಿಮ್ಮ ತಲೆಯಲ್ಲಿತ್ತ ಅಥವಾ ನೋಡ್ಕೊಂಡು? ಇವಾಗ ಅಫ್ಕೋರ್ಸ್ ನಮಗೆ ಏನೋ ಒಂದು ಕೆಲಸ ಇಂಟ್ರೆಸ್ಟ್ ಅನಿಸ್ತು ಅಂತಂದರೆ ನಾನು ಆ ಕೆಲಸ ನೋಡ್ಬಿಟ್ಟೆ ಕಲ್ತು ಬಿಡ್ತೀವಿ ನಾವು. ಹಿಂಗೆ ಹೋಗೋದು. ನಾನು ಮೋಸ್ಟ್ಲಿ ಹಂಗೆ ಕಲ್ತಿರೋದು. ಅಷ್ಟು ಸಿನಿಮಾಗಳಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರೋದು. ಅಂದರೆ ಹೇಗಾಗುತ್ತೆ ಇದು ಪ್ರೋಸೆಸ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಆರ್ಟಿಸ್ಟಾಗಿ ಅಂದರೆ ಸಿಲಿಕಾನ್ ಸಿಟಿ ಕಿಸ್ ಎಲ್ಲ ಮಾಡಬೇಕಾದ್ರೆ ನಾನು ಬರೀ ಆರ್ಟಿಸ್ಟ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದು. ಮೋಸ್ಟ್ಲಿ ಅಂದರೆ ಅದು ಅಬ್ಸರ್ವೇಷನ್ಸ್ ನನಗೆ ಗೊತ್ತಿಲ್ಲದೇ ನಾನು ಕೆಲಸ ಕಲ್ತಿದ್ದೆ. ಆ್ಯಂಡ್ ಅಷ್ಟು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಅಂದರೆ ಅಲ್ಲಿರೋರ್ನ ಯಾರೋ ಪರಿಚಯ ಮಾಡಿಕೊಂಡು ಆ ಡಬ್ಬಿಂಗ್ ನೋಡೋದಕ್ಕೆ ಹೋಗ್ತಾಯಿದ್ದೆ, ಎಡಿಟಿಂಗ್ ನೋಡೋಕ್ಕೆ ಹೋಗ್ತಾಯಿದ್ದೆ. ಸೊ ಈ ಥರ ಕಲ್ತಿದ್ದಿದ್ದು. ಅದಾದಮೇಲೆ ಈ ನಮ್ಮ ಸ್ಟುಡಿಯೋ ಯಾವಾಗ ಮಾಡಿದ್ವಿ ಅಲ್ಲಿ ಸೇಮ್ ಪ್ರೋಸೆಸ್ಸೇ, ಕಾರ್ಪೊರೇಟ್ ಫಿಲಮ್ಸ್ ಆಗಲಿ ಅಥವಾ ಡಾಕ್ಯುಮೆಂಟ್ರೀಸ್ ಆಗಲಿ ಆಲ್ಮೋಸ್ಟ್ ಸಿನಿಮಾಗೆ ಏನು ಪ್ರೋಸೆಸ್ ಮಾಡ್ತೀವಿ ಸೇಮ್ ಪ್ರೋಸೆಸ್ಸು.
ಬಟ್ ಆ್ಯಕ್ಟಿಂಗ್ ಇರಲ್ಲ ಅಷ್ಟೇ, ಇರೋದನ್ನ ಶೂಟ್ ಮಾಡ್ತೀವಿ. ಅದು ಬಿಟ್ಟು ಇನ್ನು ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಸೇಮೇನೆ. ಸೊ ಹಂಗೇ ಅದರಿಂದನೇ ನನಗೆ ಕಾನ್ಫಿಡೆನ್ಸಿಂದ ಇದು ಏನು ಸಿನಿಮಾ ಆಗಿದ್ದು. ಓಕೆ, ಕೀರ್ತಿ ಡೈರೆಕ್ಷನ್ ಮಾಡ್ತೀನಿ ಅಂತ ಅಂದಾಗ ನಕ್ಕೋರೆಷ್ಟು, ತಮಾಷೆ ಮಾಡಿದವರೆಷ್ಟು, ಜೊತೆ ನಿಂತವರೆಷ್ಟು ಜನ? ನಾನು ಆ್ಯಕ್ಚುಲಿ ಅದನ್ನು ಅನೌನ್ಸ್ ಮಾಡಿದ್ರೆ ಏನೋ ಅಂದರೆ ಅದರಲ್ಲಿ ನನಗೊಂಥರ ಖುಷಿ. ನಾನು ಏನಾದರೂ ಒಂದು ಸರ್ಪ್ರೈಸ್ ಮಾಡಿ ಹಿಂಗೆ ಅನೌನ್ಸ್ ಮಾಡಿದ್ರೆ ಅದರಲ್ಲಿ ಬರೋ ರಿಸಲ್ಟ್ಸು, ಆಮೇಲೆ ಅದನ್ನು ಶೇರ್ ಮಾಡೋದು, ವಿಶಸ್ಸು, ಇದೆಲ್ಲ ಒಂಥರ ನನಗೆ ಕಿಕ್ಕು. ಒಂಥರ ಅದನ್ನು ಖುಷಿ ಪಡ್ತೀನಿ. ತೂತು ಮಡಿಕೆ ಪೋಸ್ಟರ್ ಮಾಡಿದಾಗ ಎಷ್ಟೋ ಜನ ಅಂದರೆ ಏನು ಅರ್ಥನೇ ಆಗಲಿಲ್ಲ ಅದು ಕಾನ್ಸೆಪ್ಟ್, ಬಟ್ ಸೂಪರ್ ವೈರಲ್ ಆಗೋಯ್ತು. ವೈರಲ್ ಆದಾಗ ಅವ್ರಿಗೆ ಆಪ್ಷನ್ನೇ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಸೊ ಆ ಥರ ಶುರು ಆಗೋಯ್ತು ನಮ್ಮದು. ಅಂದರೆ ನಾವೇನೋ ಹಿಂಗೆ ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು ಜನ ಹೇಳಿದ್ದಷ್ಟು ಅಂದರೆ ಉದಾಹರಣೆಗಳಿದೆ ನನಗೆ. ಎಷ್ಟೋ ಜನ ಕ್ಯಾಸ್ಟಿಂಗ್ ವಿಚಾರಕ್ಕೆ ಹೀರೋಯಿನ್ಗಳನ್ನ ಅಪ್ರೋಚ್ ಮಾಡಿದ್ವಿ. ಅವರು ಅಂದರೆ ಸುಮಾರು ಜನ. ಅದಾದಮೇಲೆ ನಮಗೆ ಪಾವನಾ ಮೇಡಮ್ ಸಿಕ್ಕಿದ್ದು. ಅವ್ರುಗಳೆಲ್ಲ ಹೇಳಿದ್ದು ನನಗಿನ್ನ ನೆನಪಿದೆ. ಅಂದರೆ ನಾನು ಮಾಡಬೇಕಾಗಿತ್ತು ಅಂತ. ಅಂದರೆ ಆ ಟೈಮಲ್ಲಿ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಆ್ಯಂಡ್ ಅವಾಗ ನಾವು ಯಾರೂ ಅಲ್ಲ. ಅದಾಗಿ ನಮ್ಮದು ರಿಸಲ್ಟ್ಸು ಇದೆಲ್ಲ ನೋಡಿದಾಗ, ಟ್ರೇಲರ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಅದೆಲ್ಲ ನೋಡಿದಾಗ, ಆಮೇಲೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅವರೆಲ್ಲ ಅದಾದಮೇಲೆ ಅಷ್ಟರಲ್ಲಿ ಫ್ರೆಂಡ್ಸ್ ಆಗಿದ್ರು. ಅವ್ರುಗಳೆಲ್ಲ ಹೇಳ್ತಾಯಿದ್ರು, ಅಂದರೆ ನನ್ನ ಈ ಸಿನಿಮಾ ಮಾಡಬೇಕಾಗಿತ್ತು. ಅಂದರೆ ನೀವು ಕೇಳಿದಾಗ ನನಗೆ ಅಷ್ಟು ಟ್ರಸ್ಟ್ ಇರಲಿಲ್ಲ. ಸೊ ಅದಾದಮೇಲೆ ನಂಗೆ ತುಂಬ ಬೇಜಾರಾಯಿತು, ಇದು ನಾನು ಮಾಡಬೇಕಾಗಿತ್ತು ಈ ಥರ. ಆ್ಯಂಡ್ ಫ್ರೆಂಡ್ಸ್ಗಳು ಸುಮಾರು ಜನ ಏನೋ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ, ಬಟ್ ಸಖತ್ತಾಗಿತ್ತು ಕಣೋ, ನಾನೇನೋ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ಸ್ ಈ ಥರ ಮಾಡ್ತಾರಲ್ಲ ಆ ಥರ ಅಂದ್ಕೊಂಬಿಟ್ಟಿದ್ದೆ, ಈ ಥರದ್ದು. ಬಟ್ ಎಲ್ಲ ಆ ಥರ ತುಂಬ ನೆಗೆಟಿವ್ ಏನಾಗಲಿಲ್ಲ. ಯಾಕಂದ್ರೆ ನಮ್ಮ ಪೋಸ್ಟರ್ ರಿಲೀಸ್ ಆದ್ರೂ ಅದು ವೈರಲ್ ಆಗೋಗ್ತಾಯಿತ್ತು. ಅದು ರಕ್ಷಿತ್ ಸರ್ ಆಮೇಲೆ ಸುಮಾರು ಜನ ಟ್ವೀಟ್ ಮಾಡಿಬಿಟ್ರು. ಸೊ ಅದರಿಂದನೇ ನಮಗೆ ರಿಸಲ್ಟ್ ಸಿಕ್ತಷ್ಟೇ. ನಾನು ಹೇಳಿದ್ನಲ್ಲ, ತೂತು ಮಡಿಕೆ ಬಗ್ಗೆ ಮಾತಾಡಿದ್ರೆ ನನಗೊಂಥರ ಬೇಜಾರಾಗ್ತಾ ಇರುತ್ತೆ. ಅಲ್ಲೇ ಇದೀವಲ್ಲ, ಅದೇ ಟಾಪಿಕ್ ಮಾತಾಡ್ತಾ ಇರೋದು. ನೀವು ಪ್ರಾಬಬ್ಲಿ ಆವಾಗ ರಿಲೀಸ್ ಮಾಡೋದ್ರೆ ಬಹುಶಃ ಈ ಟೈಮಲ್ಲಿ ಏನಾದರೂ ಹೌದು ತುಂಬಾ ಒಳ್ಳೆ ರಿಸಲ್ಟ್ ಇರೋದು. ಹೌದು, ಕರೆಕ್ಟ್. ಆ್ಯಂಡ್ ಸ್ಕ್ರಿಪ್ಟಲ್ಲೂ ಕೂಡ ನಾವು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ಅದು ಯಾವ್ಯಾವ ಟೈಮಲ್ಲಿ ಈಗ ತೂತು ಮಡಿಕೆ ಆಗಿದ್ದಕ್ಕೇನೆ ನನಗೆ ಇಲ್ಲಿವರೆಗೂ ತಂದಿರೋದು ಅಂತ. ಆ್ಯಂಡ್ ಇವಾಗ ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತೂತು ಮಡಿಕೆ ಇಂದ ಎಕ್ಸ್ಪೀರಿಯನ್ಸ್ನೇ ಅಥವಾ ಸೀಕ್ವೆಲ್ ಏನಾದರೂ ಈಗ ಸದ್ಯಕ್ಕಿಲ್ಲ. ಯಾಕಂದರೆ ಥಿಯೇಟ್ರಲ್ಲಿ ಅಷ್ಟು ತುಂಬ ಮ್ಯಾಸಿವ್ ಹಿಟ್ ಆಗೋಗಿದ್ದರೆ ಅದಕ್ಕೆ ಚಾನ್ಸ್ ಇರ್ತಿತ್ತೇನೋ. ಅದು ಓಪನ್ನೂ ಇತ್ತು, ಓಪನ್ ಎಂಡಿಂಗೇ ಇತ್ತು, ಅದಕ್ಕೆ ಚಾನ್ಸ್ ಇತ್ತು. ಬಟ್ ಸ್ಟಿಲ್ ಅದೇ ಐಡಿಯಾನೇ ಇಲ್ಲ ಖಂಡಿತವಾಗ್ಲೂ. ಓಕೆ, ಇನ್ನು ನಮ್ಮ ಸ್ಯಾಂಡಲ್ವುಡ್ ಶಿಫ್ಟೆಡ್ ಗಾಂಧಿನಗರ್ ಟು ಕರಾವಳಿ ಅಂತ ತುಂಬ ಜನ ಮಾತು ಹೇಳ್ತಾರೆ. ನೀವು ಅಗ್ರಿ ಮಾಡ್ತೀರಾ? ಇಲ್ಲ, ಏನಕ್ಕೆ ಅಂತ ಹೇಳಿದರೆ, ಅಂದರೆ ಇವಾಗ ಈ ಟೈಮಲ್ಲಿ ನಮಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಸಿಕ್ಕಿರೋದು ಕರಾವಳಿ ಕಲಾವಿದರಿಂದ ಹೊರತು, ಆ ಸಿನಿಮಾ ಆ ತಂಡದಲ್ಲೂ ಎಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಎಲ್ರದ್ದು ಶ್ರಮ ಇರುತ್ತೆ. ಆ್ಯಂಡ್ ಅದು ಈಗ ಒಂದು ಟೈಮಲ್ಲಿ ಈಗ ಮಂಡ್ಯ ಕಾನ್ಸೆಪ್ಟ್ ಜಾಸ್ತಿ ಬರೋದು, ಮಂಡ್ಯ ಸಿನಿಮಾಗಳು ಜಾಸ್ತಿ ಬರೋದು. ಅವಾಗ ಎಲ್ರೂ ಮಂಡ್ಯ ಅಂತಾಯಿದ್ರು. ಸೊ ಅದೆಲ್ಲ ಮತ್ತೆ ಈ ಸಿಟಿ ಸಬ್ಜೆಕ್ಟ್ಸ್ಗಳು ಇದಾಯಿತು. ಅದೆಲ್ಲ ಒಂದೊಂದು ಟೈಮ್ ಅಷ್ಟೇ. ಆ್ಯಂಡ್ ಜನರ ಮೈಂಡ್ಸೆಟ್ಟು ಅದೇ ಥರ. ಅಂದರೆ ನಮಗೂ ಅಷ್ಟೇ ಮಂಗಳೂರು ಅಥವಾ ಈ ಕರಾವಳಿ ಭಾಷೆ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ಆ್ಯಂಡ್ ಅಂದರೆ ಅದೊಂಥರ ಸಬ್ಕಾನ್ಷಿಯಸ್ಲಿ ವರ್ಕ್ ಆಗಿರತ್ತೆ ಅಷ್ಟೇ. ಬಟ್ ಬೇರೆ ಇನ್ಯಾರೂ ಮಾಡೋಕ್ಕಾಗಲ್ಲ ಅನ್ನೋದು ಸುಳ್ಳು. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾನೆ ಇರಬೇಕು. ಆ್ಯಂಡ್ ನಮ್ಗೆ ಈ ಕಡೆ ಪುಷ್ಪನೂ ಹಿಟ್ಟಾಗುತ್ತೆ, KGF ಹಿಟ್ಟಾಗುತ್ತೆ, ಆ ಕಡೆ ಸೂಫ್ರಮ್ ಸೋನು ಹಿಟ್ಟಾಗುತ್ತೆ. ಆ್ಯಂಡ್ ಇವಾಗ ಹೊಸ ಸಿನಿಮಾಗಳು ತುಂಬ ಲೈನಪ್ ಇದೆ ನಮಗೆ. ಇವಾಗ ಯಾವುದಾದ್ರೂ ಒಂದು 2-3 ಹೊಸ ಸಿನಿಮಾಗಳು ಅಂದರೆ ಕರಾವಳಿ ಅಲ್ಲದೆ ಇರೋದು ಸೂಪರ್ ಹಿಟ್ ಆಗೋ ಸೂಪರ್ ಟೈಮ್ ಇದು. ಸೊ ಆ ಥರದ್ದೇನಿಲ್ಲ. ಎಲ್ಲ ಸಿನಿಮಾಗಳಿಗೂ ಮುಖ್ಯವಾಗಿ ಬೇಕಾಗೋದು ಒಂದು ಸೀಕ್ವೆನ್ಸ್ ನಾವು ಪ್ರಮೋಷನ್ ಮಾಡೋದು. ಆ ಸೀಕ್ವೆನ್ಸ್ ಪ್ರಮೋಷನ್ ನೀವು ಹೇಳಿದ್ರಿ, ಸೂಫ್ರಮ್ ಸೋ ತಗೊಂಡ್ರಿ. ಹೌದು. ಏನ್ ಬಜೆಟ್ ಇದೆ ಸಿನಿಮಾದಲ್ಲಿ? ಹೌದು. ಸ್ಟಾರ್ ಕಾಸ್ಟ್ ಯಾರು? ಎಲ್ಲ ಅಲ್ಲಲ್ಲೇ ಮನೆ ಹೋಗ್ಲಿ, ಪ್ಲೇಸಸ್ ಹೋಗಿದಾರ, ಶಿಮ್ಲಾ ಹೋಗಿದ್ದಾರೆ, ನಮ್ಮ ಜಾಗಗಳೇನೆ. ಹೌದು. ಸೊ ಅಲ್ಲಿ ಯಾವುದೋ ಒಂದು ಸೀಕ್ವೆನ್ಸ್ ನ ನಾವು ಇಟ್ಕೊಂಡು ಪ್ರಮೋಷನ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಅದನ್ನ ಆ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಒಳ್ಳೆ ಕಲಾವಿದ್ರು. ನಾನು ಹೇಳಿದ್ನಲ್ಲ, ಅಷ್ಟು ಜನ ಅಷ್ಟು ಪ್ರೀತಿಯಿಂದ ಮಾಡಿದ್ದಾರೆ. ಅಂಡ್ ಪ್ರತಿ ಕಲಾವಿದ್ರು ಕಾಣ್ತಾರೆ, ಪ್ರತಿ ಕಲಾವಿದ್ರು ನಮಗೆ
ನೆನಪಲ್ಲಿ ಇರ್ತಾರೆ. ಸಿನಿಮಾ ಮುಗಿದ ಮೇಲೂ ನಮಗೆ ಬರೀ ರಾಜ್ ಸರೇ ಕಾಣಲ್ಲ, ಇನ್ನು ಮಿಕ್ಕಿರೋ ಎಲ್ಲ ಕ್ಯಾರೆಕ್ಟರ್ಗಳು ನಮ್ಮ ತಲೆಯಲ್ಲೇ ಉಳಿಯುತ್ತೆ. ಆ ಥರ ಸ್ಕ್ರಿಪ್ಟ್ಸ್ಗಳು ಆಗಬೇಕು. ಬಟ್ ಪ್ರಮೋಷನ್ಗೆ ಹೆಚ್ಚಾಗಿ ಓಡಿದ್ದು ರಾಜ್ ಬಿ ಶೆಟ್ರೆ. ಹೌದೌದು. ಬಟ್ ಏನಂದರೆ ಅವರ ಒಂದು ಪ್ರೊಡಕ್ಷನು ಅವ್ರದ್ದು ಜವಾಬ್ದಾರಿ ಇತ್ತು, ಮಾಡಿದ್ರು. ಬಟ್ ಜನಕ್ಕೆ ನೋಡಾದ್ಮೇಲೆ ನಮಗೆ ರವಿ ಅಣ್ಣನೂ ನೆನಪಿರ್ತಾರೆ, ಅದ್ರಲ್ಲಿ ಬರೋ ಭಾವನ್ ಕ್ಯಾರೆಕ್ಟ್ರು ನೆನಪಿರ್ತಾರೆ, ಪ್ರತಿಯೊಂದು ಕ್ಯಾರೆಕ್ಟ್ರು. ಆಮೇಲೆ ಇವರು ಯಾರು ದೀಪಕ್ ರೈ ಸರ್ ಅವ್ರದ್ದು, ಅವ್ರದ್ದೆಲ್ಲ ಕ್ಯಾರೆಕ್ಟರ್ಗಳು ಹಂಗೆ ಮನ್ಸಲ್ಲಿ ಉಳ್ಕೊಂಬಿಡುತ್ತೆ. ಪ್ರಕಾಶ್ ತುಮ್ಮಿನಾಡು ಅವ್ರದ್ದು, ಇವ್ರದ್ದೆಲ್ಲ ನಾವು ಮರೆಯೋಕ್ಕೆ ಆಗಲ್ಲ. ಸೊ ಆ ಥರ ಸಿನಿಮಾಗಳಾಗಬೇಕು. ಆ್ಯಂಡ್ ನಮಗೆ ಆ ಥರ ತಂಡ ಕಟ್ಕೊಳ್ಳೋದಕ್ಕೆ ಸಹಾಯ ಆಗಬೇಕು. ಇನ್ನು ತುಂಬ ಜನ ಹೇಳಿದ್ದುಂಟು ಏನಂತ ಅಂದರೆ, ಕರಾವಳಿ ಅವ್ರು ಮಾಡೋ ಸಿನಿಮಾ ಅವ್ರು ಓನ್ ಆಗಿ ಕತೆಗಳನ್ನ ಬರೀತಾರೆ, ಅಥವಾ ಅವರದ್ದು ಆಚರಣೆ ಮತ್ತೊಂದಿರ್ಬೋದು, ಅಲ್ಲಿನ ಭಾಷೆ ಸೊಗಡು ಅದನ್ನೆಲ್ಲ ಸೇರಿಸಿ ಬರೀತಾರೆ, ಹಾಗಾಗಿ ಒಂದು ಹಿಟ್ ಸಿಗುತ್ತೆ. ಬಟ್ ನಮ್ಮ ಇದರಲ್ಲಿ ಏನು ಮಾಡ್ತಿದ್ದಾರೆ, ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕದೀತಾ ಇದ್ದಾರೆ, ಬೇರೆ ಇಂಡಸ್ಟ್ರಿಯಿಂದ ಕದೀತಾ ಇದ್ದಾರೆ, ಅದಕ್ಕೆ ಮತ್ತೊಂದಷ್ಟು ಸೇರಿಸ್ಬಿಟ್ಟು ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ಕದಿಯೋದು ಯಾಕೆ, ಸ್ವಂತಿಕೆ ಇಲ್ವಾ? ಇವಾಗ ಅದೇ ನಾವು ತುಂಬ ಪ್ರಶ್ನೆ ಮಾಡಿದ್ದುಂಟು, ಯಾಕೆ ನಮ್ಮ ಕನ್ನಡಿಗರಾಗಿ ಕನ್ನಡ ಸಿನಿಮಾ ನೋಡಲ್ಲ, ತಮಿಳು ತೆಲುಗು ಸಿನಿಮಾ ಬಂತು ಅಂದರೆ ಫಸ್ಟ್ ಶೋ ಹೋಗ್ತಿರಲ್ಲ ಅಂತ ಕೇಳಿದ್ದಕ್ಕೆ ಅವರು ರಾ ಆಗಿ ಕತೆ ಮಾಡ್ತಾರೆ, ಅವರೇ ಕತೆ ಬರೀತಾರೆ, ಅವರೇ ಮಾಡ್ತಾರೆ. ನಮ್ಮಲ್ಲಿ ಕದ್ದು ಕತೆ ಮಾಡ್ತಾರೆ ತುಂಬ ಜನ. ಸಿನಿಮಾ ನೋಡಿ ಸಿನಿಮಾ ಮಾಡೋದು ಅದು ನಾವು ನೋಡಿದ್ದಿದೆ, ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಹೌದಲ್ಲ ಇದು ಈ ಸಿನಿಮಾ ಡಬ್ಬ ಅಲ್ವಾ ಅನ್ಸಿದ್ದು. ಹೌದೌದು, ರಿಪೀಟ್ ಆಗುತ್ತೆ. ಅಂದರೆ ಸಿನಿಮಾ ನೋಡಿ ರೆಫರೆನ್ಸ್ ಅಂತ ಹೇಳ್ಕೊಂಡು ಅದನ್ನೇ ತಂದಿರೋ ಎಕ್ಸಾಂಪಲ್ಸ್ ಇದೆ. ಅದಕ್ಕೇ ಇಲ್ಲಿ ಬೇಸಿಕ್ಲಿ ಅದು ಸುಮಾರು ಜನ ಹೇಳಿದ್ದಾರೆ, ರೈಟರ್ಸ್ಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಆ್ಯಂಡ್ ರೈಟರ್ಸ್ಗೆ ವ್ಯಾಲ್ಯೂ ಮಾಡಬೇಕು. ನೀವು ಅಂದರೆ ಹೇಳಿದ್ರಿ ಫ್ರಮ್ ಸೊ ಬಜೆಟ್ ಎಷ್ಟಾಗಿರ್ಬೋದು ಅಂತ, ಬಟ್ ಆ್ಯಕ್ಚುಲಿ ಅದು ಡಿಸೆಂಟ್ ಒಳ್ಳೆ ಬಜೆಟಲ್ಲೇ ಮಾಡಿದ್ದಾರೆ. ಅಂದರೆ ನಮಗೆ ಈ KGF ಕಾಂತಾರ ಥರ ಅಂದರೆ ನಮ್ಗೆ ಮುಂಚೆನೇ ಗೊತ್ತಿರುತ್ತಲ್ಲ, ಇದು ದೊಡ್ಡ ಬಜೆಟ್ ಸಿನಿಮಾ ಈ ಥರದ್ದಲ್ಲ. ಕತೆ ಏನು ಕೇಳುತ್ತೆ ಅಷ್ಟು ತುಂಬ ಜೆನ್ಯನ್ನಾಗೆ ಪ್ರೊವೈಡ್ ಮಾಡಿರ್ತಾರೆ, ಯಾಕಂದರೆ ಅವರೇ ಪ್ರೊಡ್ಯೂಸರು. ನನಗೆ ಈ ಲೈಟ್ ಸೆಟಪ್ ಬೇಕು ಅಂತ ಹೇಳಿದ್ರೆ ಅದು ಕೊಡಬೇಕು. ಈ ಸೀನ್ಗೆ ನನಗೆ ಈ ಲೈಟ್ ಸೆಟಪ್ ಇದ್ದಾಗಲೇ ಅದು ನನಗೆ ಅಪೀಲ್ ಆಗುತ್ತೆ ಅಂತ DOP ಹೇಳಿದ್ರೆ ಅದನ್ನು ಕೊಡಬೇಕು. ಅಂದರೆ ಈ ಸೀನ್ಗೆ ಯಾಕೆ ಇಷ್ಟೊಂದು ಅಂತ ಪ್ರೊಡ್ಯೂಸರ್ಸ್ ಕ್ವಶನ್ ಮಾಡಬಾರ್ದು. ಸೊ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ಗೆ ಅಷ್ಟು ಪ್ರೊಡ್ಯೂಸರ್ಸಿಂದನೂ ಆ ಸಪೋರ್ಟ್ ಇತ್ತು ಅಂತ ಹೇಳಿದಾಗ, ಆಮೇಲೆ ಎಲ್ಲರೂ ಇನ್ನೊಂದು ಕೇಳ್ತಾರೆ, ಎಲ್ಲ ಬೌಂಡ್ ಸ್ಕ್ರಿಪ್ಟ್ ಬೇಕು ವಿತ್ ಡೈಲಾಗ್ಸ್ ಕೇಳ್ತಾರೆ. ಸೊ ಎಲ್ಲ ಅಲ್ಲಿ ಬಂದಾದಮೇಲೆ ಡೈರೆಕ್ಟ್ರಿಗೆ ಒಂದು ಆಪರ್ಚುನಿಟಿ ಬೇಕು. ಎಲ್ಲ ಕೆಲಸ ಮಾಡಿರ್ತಾನೆ, ಎಲ್ಲ ಅವನೇ ಬರೆದಿರ್ತಾನೆ, ತೊಗೊಂಡೋಗ್ಬಿಟ್ಟು ಅವನು ಇಮ್ಮಿಡಿಯೇಟಾಗಿ ಪ್ರೀ ಪ್ರೊಡಕ್ಷನ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಬೇಕು. ಅದು ವೆರಿ ರಾಂಗ್ ಅಪ್ರೋಚ್. ಈಗ ಸಿನಿಮಾ ಕತೆ ಅಂತ ಹೇಳಿದಾಗ ಒಂದು ಗ್ರೂಪ್ ಡಿಸ್ಕಷನ್ಸ್ ಆಗಬೇಕು, ಅದರಲ್ಲಿ ರೈಟರ್ಸ್ ಇನ್ವಾಲ್ವ್ಮೆಂಟ್ ಇರಬೇಕು. ಆ್ಯಂಡ್ ಈಗ ಡೈರೆಕ್ಟ್ರಿಗೆ ಆ ಕೇಪಬಿಲಿಟಿ ಇದ್ದು ಅಂದರೆ ಮಾಡಲಿ, ಬಟ್ ಮಾಡಿದ್ದೇನೆ ಅಂದರೆ ನಾನು ಮಾಡಿದ್ದೆ ಸೂಪರ್ ಅನ್ನೋ ಥರ ಇರಬಾರ್ದು. ಸ್ವಲ್ಪ ಅಲ್ಲೇ ಬ್ರಾಡ್ ಮೈಂಡೆಡ್ ಆಗಿರಬೇಕು, ಅಂದರೆ ಡಿಸ್ಕಷನ್ಸ್ಗೆ ಹಾಕಬೇಕು. ಸೊ ಈ ಥರದ್ದು ಅಂದರೆ ಕೆಲವರು ತುಂಬ ಸ್ಟ್ರಾಂಗ್ ಇರ್ತಾರೆ ಅದರಲ್ಲಿ, ಅಲ್ಲದೇ ಇರೋರು ಅಂದರೆ ನನಗೆ ಪ್ರೊಡ್ಯೂಸರ್ ನನಗೆ ರೈಟಿಂಗ್ ಬಜೆಟ್ ಕೊಡಲ್ಲ ಅಂದ್ಬಿಟ್ಟು ನಾನೇ ಬರೆಯೋದು, ಅಂದರೆ ಪ್ರೊಡ್ಯೂಸರ್ ನನಗೆ ಡೈಲಾಗ್ಸ್ಗೆ ಬಜೆಟ್ ಇಲ್ಲ ಅಂತ ಹೇಳಿದಾಗ ಡೈಲಾಗ್ಸ್ ಬರೆಯೋದು. ಸೊ ಇದೆಲ್ಲ ತುಂಬಾ ಇದೆ. ಸ್ಕ್ರೀನ್ ರೈಟರ್ಸ್ ಅಂತ ಇದ್ದಾರೆ, ಡೈಲಾಗ್ ರೈಟರ್ಸ್ ಅಂತ ಇದ್ದಾರೆ. ಅದೆಲ್ಲ ಆದಮೇಲೆ ನಿಮ್ಮ ಸಿನಿಮಾ ಥರ ಕಾಣೋದು. ಸೊ ನೀವು ಸ್ಟಾರ್ಟಿಂಗಲ್ಲೇ ಸಿನಿಮಾನ ತುಳಿದು ಸಾಯಿಸ್ಬಿಟ್ರೆ ಅದಾದಮೇಲೆ ನೀವು ಏನೇ ಮಾಡಿದ್ರು ಅದು ಕೋಮಾ ಸ್ಟೇಜಲ್ಲಿ ಇರುತ್ತೆ ಹೊರತು ಅದು ಯಾವತ್ತೂ ಬದುಕಿ ಜೀವನ ಮಾಡಲ್ಲ. ಸೊ ಹಾಗಾಗಿ ಸಿನಿಮಾಗೆ ಫಸ್ಟ್ ಬೇಸ್ಮೆಂಟ್ ನೀವು ಏನು ಮಾಡ್ತಾ ಇದ್ದೀರಾ, ರೈಟಿಂಗ್ ಬಜೆಟ್ ತುಂಬ ನೀಟಾಗಿ ಕೊಟ್ಟು ಅದಾದಮೇಲೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಹಾಕಬೇಕು ಬಜೆಟ್ನ. ಇದಕ್ಕೆ ಬಜೆಟೇ ಬರ್ದಿರಲ್ಲ, ಬಜೆಟಿಂಗ್ ಕೊಡ್ತಾರೆ, ಅದರಲ್ಲಿ ರೈಟಿಂಗ್ ಬಜೆಟೇ ಇರಲ್ಲ. ಡೈರೆಕ್ಟರ್ ರೆಮ್ಯುನರೇಷನ್ ಇರುತ್ತೆ, ಅದಾದಮೇಲೆ ಮಿಕ್ಕಿದ್ದವ್ರದ್ದೆಲ್ಲ ರೆಮ್ಯುನರೇಷನ್ ಇರುತ್ತೆ, ರೈಟಿಂಗಿಗೆ ಇರೋದೇ ಇಲ್ಲ, ಆ ಕಾಲಮೇ ಡಿಲೀಟ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಅದು ಸ್ಟಾರ್ಟ್ ಆಗ್ತಾಯಿದೆ. ಅದು ನಾವು ಅಷ್ಟೇ, ನಾನು ಫಸ್ಟ್ ಸಿನಿಮಾಯಿಂದನೂ ಅದನ್ನು ಫಾಲೋ ಮಾಡಿದ್ದೀನಿ, ಅದಕ್ಕೋಸ್ಕರನೇ ಒಂದು ಡೀಸೆಂಟ್ ರಿಸಲ್ಟ್ ತೊಗೊಂಡಿದ್ದೀನಿ ನಾನು. ಓಕೆ, ಇವಾಗ ಇನ್ನು ಫರ್ದರ್ ಡೈರೆಕ್ಷನ್ ಕ್ಯಾಪಿಗೆ ಹೋಗ್ತೀರಾ ಇಲ್ಲ ಆ್ಯಕ್ಟಿಂಗ್? ಅಂದರೆ ಫ್ಲೋ, ಈಗ ಹೊಸ ಸಿನಿಮಾ ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ಅದು ಇನ್ನೂ ಡಿಸ್ಕಷನ್ ಸ್ಟೇಜಸ್ಸಲ್ಲಿದೆ, ಅದನ್ನು ಇನ್ನೊಂದು ಸ್ವಲ್ಪ ಮುಂದೆ ಅನೌನ್ಸ್ ಮಾಡ್ತೀನಿ. ಬಟ್ ಇವಾಗ ನನಗೆ
ಯಾವುದಾದ್ರೂ ಆಪರ್ಚುನಿಟಿ ಬಂದು ನೀನು ಆ್ಯಕ್ಟ್ ಮಾಡ್ಬೋದು ಈ ಕ್ಯಾರೆಕ್ಟ್ರು ಅಂತ ಹೇಳಿದ್ರೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಓಕೆ, ಆ ಡೈರೆಕ್ಷನ್ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದಕ್ಕೆ ಏನು ಕಾನ್ಫಿಡೆನ್ಸ್ ನಿಮ್ಮಲ್ಲಿ? ಅದೇ ಕೆಲಸ ಕಲ್ತಿದ್ದೀನಿ. ಇವಾಗ ನನಗೆ ನನ್ನನ್ನು ಕ್ಯಾಸ್ಟ್ ಮಾಡಿ ಏನು ಹೀರೋ ಆಗಿ ಕ್ಯಾಸ್ಟ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಇಲ್ಲ. ಸೊ ನಾವೊಂದು ಕತೆ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಷ್ಟೇ, ಅದು ಸಿಂಪಲ್. ಓಕೆ, ಇಲ್ಲ ಅಂತಂದರೆ ನೀವು ಹುಡ್ಕೋಕ್ಕೆ ಹೋಗಿಲ್ಲ ಅಥವಾ ಗೋಜಿಗೆ ಹೋಗಿಲ್ವಾ? ಅಥವಾ ಅಂದರೆ ನಾನು ಕೊಟ್ಟಿರೋ ಆಡಿಷನ್ಸ್ ಮೋಸ್ಟ್ಲಿ ಯಾರೂ ಕೊಟ್ಟಿರೋಲ್ಲ. ಅಂದರೆ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ, ಅದು ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಅದು ನಾನು ಎಲ್ಲಿದ್ದೀನಿ ಅನ್ನೋದು ಕಾಣಲ್ಲ ಅಂಥ ಆಡಿಷನ್ಸ್ ಮಾಡಿ ಜೂನಿಯರ್ಸ್ ಆಗಿ ನನ್ನನ್ನು ಬಳಸ್ಕೊಂಡು ಆ ಥರದ್ದೆಲ್ಲ ಆಗಿಬಿಟ್ಟಿದೆ. ಸೊ ಪೇಮೆಂಟ್ ಸಾಧ್ಯನೇ ಇಲ್ಲ, ಪೇಮೆಂಟ್ ನಾವು ನೋಡೇ ಇಲ್ಲ ಬಿಡಿ. ಆ್ಯಕ್ಟಿಂಗ್ ವಿಚಾರಕ್ಕೆ ಪೇಮೆಂಟ್ನ ನೋಡೇ ಇಲ್ಲ ನಾನು ಇಷ್ಟು ವರ್ಷನೂ. ಸೊ ಇವಾಗ ನಮ್ಮ ತೂತುಮಡಿಕೆಯಿಂದ ತೊಗೊಂಡಿದ್ದೀನಿ, ಅಲ್ಲಿಂದ ಅದು ಹುಲಿಯಾ, ಅದಾದಮೇಲೆ ಇವಾಗ. ಸೊ ಇವಾಗೆಲ್ಲ ಒಂದು ಪ್ರೊಫೆಷ್ನಲ್ ಸೆಟಪ್ ಆಗಿಬಿಟ್ಟಿದೆ. ಸೊ ಆ ಒಂದು ಆಪರ್ಚುನಿಟಿ ನಾನೇ ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ಯಾವತ್ತೂ ಅನಿಸಿಲ್ವಾ MCA ಮಾಡಿದೆ, ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಆ ಫೀಲ್ಡ್ಗೆ ಹೋಗಿ ಯಾವುದಾದ್ರೂ ಒಂದು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಬರೀ ವೀಕೆಂಡ್ಸಿಗೆ ಕಾಯ್ತಾ ಇರೋ ಫ್ರಸ್ಟ್ರೇಷನ್ಸು. ಅಂದರೆ ನನ್ನ ಫ್ರೆಂಡ್ಸ್ಗಳು ಸಿಗ್ತಾ ಇರ್ತಾರಲ್ಲ, ಸೊ ಅವ್ರುಗಳಿಗೆಲ್ಲ ಸಿನಿಮಾ ಬೇಕೇ ಬೇಕು. ಅವ್ರು ಏನೇ ಕೆಲಸ ಮಾಡಲಿ, ಕೋಟ್ಯಾಂತರ ರೂಪಾಯಿ ಸಂಬಳ ತೊಗೊಳ್ಳಿ, ಬಟ್ ಅವ್ರಿಗೆ ಸಿನಿಮಾ ಬೇಕೇ ಬೇಕು, ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಈಗ ವರ್ಕ್ ಫ್ರಮ್ ಹೋಮ್ ಮಾಡೋರನ್ನ ಯಾರನ್ನಾದ್ರೂ ಕೇಳಿ, ಅವ್ರು ಓಡ್ತಾ ಇರುತ್ತೆ ಟಿ ವಿಲಿ. ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗೂ ಇರೋ ಸಬ್ಸ್ಕ್ರೈಬರ್ಸೇ ಇವರು, ನಮ್ಮ IT ಫ್ರೆಂಡ್ಸ್. ಸೊ ಅವ್ರುಗಳಿಗೆ ನಾವು ಕಂಟೆಂಟ್ ಕೊಡಬೇಕು ಅಂತ ನಮ್ಗೆ ತುಂಬ ಆಸೆ. ನಮಗೇನಿಲ್ಲ, ಒಂದು ಚೂರು ಸಪೋರ್ಟು, ಒಂದು ಸ್ವಲ್ಪ ಯಾರಾದರೂ ನಿಂತ್ಕೊಂಡು ನಮಗೆ ಪುಷ್ ಮಾಡಿದ್ರೆ ಸಾಕು, ಆಲ್ರೆಡಿ ಅಂದರೆ ಹೋಗ್ಬಿಡ್ತೀವಿ ಮೇಲೆ. ಯಾರು ಬಂದು ನಿಮ್ಮ ಹತ್ರ ಕೇಳಿಲ್ವಾ, ಲೈಕ್ ಇನ್ಸ್ಟಾಗ್ರಾಮಲ್ಲಿ ಅಥವಾ ಜೊತೆಗೆ ಸಿಕ್ಕಾಗ ಎಸ್ ಸರ್ನ ಮೀಟ್ ಮಾಡಿಸಿ, ರಿಷಬ್ ಸರ್ನ ಮೀಟ್ ಮಾಡಿಸಿ, ಸಪ್ತಮಿ ಗೌಡ ಅವ್ರನ್ನ ಮೀಟ್ ಮಾಡಿ? ಸುಮಾರು ಜನ ಕೇಳ್ತಾರೆ. ಅಂದರೆ ರಿಷಬ್ ಸರ್ ಬಗ್ಗೆ ಸುಮಾರು ಜನ ಕೇಳ್ತಾರೆ. ಯಾಕಂದರೆ ನಾವು ಸ್ಟಾರ್ಟಿಂಗಿಂದನೇ ಪ್ರಮೋದ್ ಸರ್ ಇದ್ದಿದ್ದರಿಂದ ಆ ಸರ್ಕಲ್ಲೇ ಜಾಸ್ತಿ ಇರೋದ್ರಿಂದ ಸುಮಾರು ಜನ ಕೇಳ್ತಾರೆ. ಬಟ್ ನಾನು ಹೇಳ್ತೀನಪ್ಪ, ನನಗೆ ಮೀಟ್ ಮಾಡೋದಕ್ಕೆ ಕಷ್ಟ. ನಾನು ಅಷ್ಟೆಲ್ಲ ತುಂಬ ಕ್ಲೋಸ್ ಆಗಿಲ್ಲ ಟೀಮಲ್ಲಿ. ದಯವಿಟ್ಟು ನಮ್ಮ ಅಣ್ಣನ ಮಗ, ಅವನದು ಹಿಂಸೆ ಕಾಂತಾರ, ತುಂಬ ಚಿಕ್ಕ ಹುಡುಗ, ಚಿಕ್ಕ. ನನಗೆ ರಿಷಬ್ ಶೆಟ್ಟಿ ಜೊತೆ ಫೋಟೋ ತೆಗ್ಸು, ಅವನು ಹಠ ಮಾಡ್ಕೊಂಡು ಹತ್ಕೊಂಡು ಕೂತಿರ್ತಾನೆ. ನಾನೇ ಸಿಗಕ್ಕಾಗಲ್ಲ ಕಣೋ ಈಗ. ಆ ಥರ ಹೇಳ್ಕೊಂಡು ಸಮಾಧಾನ ಮಾಡ್ತೀನಿ, ಫೋಟೋ ಗಿಟ್ಟೋ ತೋರಿಸಿ. ಓಕೆ, ಆ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ? ರಿಷಬ್ ಸರ್ ಬಗ್ಗೆನಾ? ರಿಷಬ್ ಸರ್ ನನಗೆ ಅವಾಗಿಂದ ಆಲ್ ಟೈಮ್ ಫೇವ್ರೇಟ್. ಅಂದರೆ ಯಾವ ಟೈಮಲ್ಲಿ ಅಂದರೆ ಕಿರಿಕ್ ಪಾರ್ಟಿ ಡೈರೆಕ್ಷನ್, ಅವ್ರದ್ದು ಡೈರೆಕ್ಷನ್ ಅಂತ ಗೊತ್ತಿತ್ತು. ಅಂದರೆ ನಮಗೆ ಆವಾಗ ರಕ್ಷಿತ್ ಸರ್ರೇ ಕಾಣಿಸ್ತಾ ಇದ್ದಿದ್ದು ತುಂಬ. ಬಟ್ ಅವ್ರದ್ದು ಅದ್ರದ್ದು BTS ಮೇಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ದಾಗ ರಿಷಬ್ ಸರ್ ಸಖತ್ ಇಷ್ಟ ಹೋಗ್ತಾರೆ. ಆಮೇಲೆ ಇಲ್ಲ ಆ ಟೈಮಲ್ಲಿ ನಾನು ಆಡಿಷನ್ಸ್ಗೆ ಹೋಗ್ಬೇಕಾಗಿತ್ತು. ಅವತ್ತು ಮನೇಲೇನೋ ಆಯಿತು ಅಂದ್ಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ. ಮೋಸ್ಟ್ಲಿ ಅಲ್ಲಿ ಇರ್ತಿದ್ರೆ, ಅಂದರೆ ಅಲ್ಲಿ ಆಡಿಷನ್ಸ್ ಅಟೆಂಡ್ ಮಾಡಿದ್ದು ಸುಮಾರು ಜನ ನನಗೆ ಇವಾಗ ಸುಮಾರು ಜನ ಫ್ರೆಂಡ್ಸ್. ಸೊ ರಿಷಬ್ ಸರ್ ನಂಗೆ ಸಖತ್ ಫೇವ್ರೇಟ್ ಆಗೋಗಿದ್ರು. ಅಂದರೆ ಅವ್ರ ಎನರ್ಜಿ ಯಾರೂ ಮ್ಯಾಚೇ ಮಾಡೋದಕ್ಕಾಗಲ್ಲ, ಸೆಟ್ಟಲ್ಲಾಗಲಿ ಬಿಹೈಂಡ್ ದ ಕ್ಯಾಮ್ರಾ ಆಲ್ಸೋ. ಸೂಪರ್ ಫನ್ನು, ಆಮೇಲೆ ಸಖತ್ ಎನರ್ಜಿ, ಯಾವಾಗ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಆ ಥರ ಕ್ಯಾರೆಕ್ಟರು. ಅದಾದಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆಮೇಲೆ ಹೀರೋ, ಇದ್ರದ್ದೆಲ್ಲ ನಾನು BTSಗಳನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಅಂದರೆ ಅವ್ರ ಸಿನಿಮಾಗಳನ್ನೇ ನೋಡ್ತಾ ಇದ್ದೆ. ಅದಾದಮೇಲೆ ಬೆಲ್ ಬಾಟಮ್ ನೋಡಿದಾಗಂತೂ ತುಂಬ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗ್ಬಿಟ್ರು. ಯಾಕಂದರೆ ಆ್ಯಕ್ಟಿಂಗ್ ನಾವು ಅಷ್ಟು ಒಂದು ಸ್ಟ್ರೆಚ್ಚಲ್ಲಿ ನೋಡೇ ಇರಲಿಲ್ಲ. ಸೊ ಬೆಲ್ ಬಾಟಮ್ ಅಂತೂ ಎಕ್ಸ್ಟ್ರಾಡಿನರಿ ಜಾಬ್ ಅವ್ರದ್ದಂತೂ. ನಾನು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಅವ್ರಿಗೆ ಅವ್ರದ್ದು ಫೋಟೋ ಹಾಕ್ಬಿಟ್ಟು, ವಿರೋಧವೇ ಇಲ್ಲದ ದೊಡ್ಡ ಸ್ಟಾರ್ ಆಗ್ತೀರಾ ಸರ್ ನೀವು ಅಂತ ಹಾಕಿದೆ. ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕ್ಬಿಟ್ಟಿದ್ರು. ಅವಾಗ ಏನು ಪರಿಚಯ ಇರಲಿಲ್ಲ. ಆಮೇಲೆ ನಾವು ತೂತುಮಡಿಕೆ ಎಲ್ಲ ಇನ್ನೂ ನಾವು ಅಂದ್ಕೊಂಡು ಇರಲಿಲ್ಲ. ಆವಾಗಲೇ ಅದು ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕಿದ್ರು. ನಮಗೆ ಸಖತ್ ಖುಷಿ ಅಂದರೆ ಆವಾಗಲೇ ಆ ನಂಬಿಕೆ ಇತ್ತು ನಮಗೆ, ಆ ಒಂದು ಎನರ್ಜಿನ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಸುಮಾರು ಸಲ ಭೇಟಿ ಮಾಡಿದ್ದೀನಿ, ಅವ್ರ ಜೊತೆ ಕ್ರಿಕೆಟೆಲ್ಲ ಆಡಿದ್ದೀನಿ. ಅಂದರೆ ಅನೀಶ್ ನನಗೆ ತುಂಬ ಬ್ರದರ್ ಥರ. ಸೊ ಅವ್ರದ್ದು ಒಂದು ಟೀಮ್ ಇತ್ತು, ಪರಂವ ಕಪ್ ಅಂತ ಒಂದು ಪರ್ಸ್ನಲ್, ಅವ್ರು 4-5 ಟೀಮ್ ಮಾಡ್ಕೊಂಡು ಮಾಡಿದರು. ಸೊ ಅದರಲ್ಲೆಲ್ಲ ನೋಡಿದಾಗ ನಾನು ಸುಮ್ಮನೆ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರು ಕ್ರಿಕೆಟ್ ಆಡೋದು ಇದೆಲ್ಲ ಅಷ್ಟು ಇಷ್ಟ. ಸೊ ಅವ್ರ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಅಥವಾ ಅವ್ರನ್ನ ಫಾಲೋ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.